ಇವತ್ತು 10ನೇ ಅಧ್ಯಾಯ ಶ್ಲೋಕ 12, 13 ಮತ್ತು 14. ಸೊ ಮುಂದಿನ ಶನಿವಾರ ನಾವು ಬಲರಾಮ ಪೂರ್ಣಿಮೆಯನ್ನು ಆಚರಣೆ ಮಾಡ್ತೀವಿ. ಅದ್ರ ಬಗ್ಗೆ ನಾನು ಮುಂದಿನ ಶನಿವಾರ ಮಾತಾಡ್ತೀನಿ. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಆಹುಸ್ತಾಂ ಋಷಯಃ ಸರ್ವೇ ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸ ಸ್ವಯಂ ಚೈವ ಬ್ರವೀಷಿ ಮೇ. 14 ಸರ್ವಮೇತದೃತಂ ಮನ್ಯೇ ಯನ್ಮಾಂ ವದಸಿ ಕೇಶವ ನಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವಾಃ. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ. ಸರ್ವಮೇತದೃತಂ ಮನ್ಯೇ ಯನ್ಮಾಂ ವದಸಿ ಕೇಶವ ನಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವಾಃ. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ. ಸರ್ವಮೇತದೃತಂ ಮನ್ಯೇ ಯನ್ಮಾಂ ವದಸಿ ಕೇಶವ ನಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವಾಃ. ಹೇಳ್ತೀರಾ? ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ
असितो देवलो व्यास स्वयं चैव ब्रवीषि मे सर्वमेतदृतं मन्ये यन्मां वदसि केशव न हि ते भगवन् व्यक्तिं विदुर्देवान दानवाः. ಓಕೆ ಮಾತಾಜಿ ಒಬ್ರು ಯಾರಾದರೂ ಹೇಳಿ. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ ಸರ್ವಮೇತದೃತಂ ಮನ್ಯೇ ಯನ್ಮಾಂ ವದಸಿ ಕೇಶವ ನ ಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವಾಃ. ಓಕೆ, ಸೊ ಈ 10ನೇ ಅಧ್ಯಾಯದ 8ನೇ ಶ್ಲೋಕದಿಂದ 11ನೇ ಶ್ಲೋಕ ತನಕ ಈ 8, 9, 10, 11 ಈ 4 ಶ್ಲೋಕಗಳನ್ನು ಚತುಶ್ಲೋಕಿ ಭಗವದ್ಗೀತಾ ಅಂತ ಕರೀತಾರೆ. ಭಾಗವತದಲ್ಲೂ ಚತುಶ್ಲೋಕಿ ಭಾಗವತ ಅಂತ ಇದೆ, ಭಗವದ್ಗೀತೆಯಲ್ಲೂ ಚತುಶ್ಲೋಕಿ ಭಗವದ್ಗೀತಾ. ಚತುಶ್ಲೋಕಿ ಭಗವದ್ಗೀತಾ ಅಂದರೆ ಭಗವದ್ಗೀತೆಯ ಇಂಗ್ಲೀಷಲ್ಲಿ ಸೀಡ್ ವರ್ಸಸ್ ಅಂತಾರೆ. ಸೀಡ್ ವರ್ಸಸ್ ಅಂದರೆ ಈ ಸಂಪೂರ್ಣ ಭಗವದ್ಗೀತೆಗೆ ಬೀಜ. ಬೀಜ ಅಂದ್ರೇನು? ಈ ಬೀಜದಿಂದ ಈ ಸಂಪೂರ್ಣ ಭಗವದ್ಗೀತೆಯ ವೃಕ್ಷ ಪ್ರಕಟ ಆಗಿರೋದು. ಅಂದರೆ ಈ 4 ಶ್ಲೋಕಗಳಲ್ಲಿ ಭಗವದ್ಗೀತೆಯ ಸಂಪೂರ್ಣ ವಿಷಯ ಅಡಗಿದೆ. 4 ಶ್ಲೋಕಗಳಲ್ಲಿ ನಾವು ನಿಜವಾಗ್ಲೂ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೋಬೇಕಂದ್ರೆ ಈ 4 ಶ್ಲೋಕಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಬಿಟ್ರೆ ಭಗವದ್ಗೀತಾ ಏನು, ಕೃಷ್ಣ ಏನು, ಭಗವಂತ ಏನು, ಭಕ್ತ ಯಾರು, ಭಕ್ತಿ ಏನು, ಎಲ್ಲವೂ ಅರ್ಥ ಆಗ್ಬಿಡುತ್ತೆ. ಸೊ ಇದಕ್ಕೆ ಚತುಶ್ಲೋಕಿ ಭಗವದ್ಗೀತಾ ಅಂತ ಕರೀತಾರೆ. ಇವಾಗ ಚತುಶ್ಲೋಕಿ ಭಗವದ್ಗೀತೆಯನ್ನು ಕೇಳಾದ್ಮೇಲೆ ಅರ್ಜುನ ಈ ಶ್ಲೋಕವನ್ನು ಹೇಳ್ತಾ ಇದ್ದಾನೆ. ಈ 12, 13 ಶ್ಲೋಕವನ್ನು ಹೇಳಿ ಆಮೇಲೆ 14ರಲ್ಲಿ ಆ ಒಂದು ವಿಷಯಕ್ಕೆ ಒಂದು ತನ್ನ ತೀರ್ಮಾನವನ್ನು ಕೊಡ್ತಾ ಇದ್ದಾನೆ. ಅಂದರೆ ಭಗವದ್ಗೀತೆಯನ್ನು ಹೇಗೆ ಅಧ್ಯಯನ ಮಾಡಬೇಕು ಅಥವಾ ಕೃಷ್ಣನ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋ ವಿಷಯದ ಬಗ್ಗೆ. ಸೊ ಈ 12, 13ನೇ ಶ್ಲೋಕಗಳಲ್ಲಿ ಕೃಷ್ಣನ ಪರಮ ಸ್ಥಾನವನ್ನು ಅರ್ಜುನ ವಿವರಿಸ್ತಾ ಇದ್ದಾನೆ. ಇದವನು ಈ ಒಂದು ತೀರ್ಮಾನಕ್ಕೆ ಹೇಗೆ ಬಂದ? ಭಗವದ್ಗೀತೆಯನ್ನು ಆಲಿಸಿದ ಬಳಿಕ ಅರ್ಜುನ ಈ ತೀರ್ಮಾನಕ್ಕೆ ಬರ್ತಾ ಇದ್ದಾನೆ ಕೃಷ್ಣನ ಬಗ್ಗೆ. ಅಂದರೆ ಯಾರು ಭಗವದ್ಗೀತೆಯನ್ನು ಓದ್ತಾರೋ ಅವರು ಕೂಡ ಈ ತೀರ್ಮಾನಕ್ಕೆ ಬರಬೇಕು. ಯಾಕಂದರೆ ನಾವೆಲ್ಲರೂ ಅರ್ಜುನನ ಹೆಜ್ಜೆ ಗುರುತುಗಳಲ್ಲಿ ಹೋಗೋಕ್ಕೆ ಪ್ರಯತ್ನ ಮಾಡ್ತೇವೆ. ಯಾಕಂದರೆ ಅರ್ಜುನ ಭಕ್ತ ಭಗವದ್ಗೀತೆಯನ್ನು ಹೇಗೆ ಸ್ವೀಕಾರ ಮಾಡ್ತಾನೋ ನಾವು ಹಾಗೆ ಸ್ವೀಕಾರ ಮಾಡಬೇಕು. ಭಗವದ್ಗೀತೆ 18 ಅಧ್ಯಾಯಗಳಾಗಲಿಲ್ಲ, 10ನೇ ಅಧ್ಯಾಯದಲ್ಲೇ ಮುಗಿದೋಯ್ತು. ಯಾಕಂದರೆ ಅರ್ಜುನ ಇದರಲ್ಲಿ ಕನ್ಕ್ಲೂಷನ್ ಕೊಟ್ಬಿಡ್ತಾನೆ, ಆಗೋಯ್ತು. ಇನ್ನು ಮಿಕ್ಕಿದ್ದೆಲ್ಲ ಯಾರಿಗೆ ವಿಷಯಗಳು ಅಷ್ಟು ಆಳವಾಗಿ ಅರ್ಥ ಆಗಿಲ್ವೋ ಅವ್ರಿಗೆಲ್ಲ ವಿವರಿಸೋಕ್ಕೆ ಕೃಷ್ಣ ಇನ್ನೊಂದು ಸ್ವಲ್ಪ ಅದೇ ವಿಷಯಗಳ ಬಗ್ಗೆ ಸ್ವಲ್ಪ ಹೆಚ್ಚು ಮಾಹಿತಿಯನ್ನು ಕೊಡ್ತಾನೆ ಅಷ್ಟೇ. ಆದರೆ ಆಗೋಯ್ತು, ಇವತ್ತಿಗೆ ಆಗೋಯ್ತು, ಕ್ಲೋಸ್ ಭಗವದ್ಗೀತಾ. ಅಂದರೆ ನಮಗೆ ಇಷ್ಟು ಅರ್ಥ ಆಗಿಬಿಟ್ರೆ ಭಗವದ್ಗೀತೆ ಅರ್ಥ ಆಗೋಯ್ತು ಅಂತ ಅರ್ಥ. ಇವಾಗ ಈ ಶ್ಲೋಕ ಬಹಳ ಮಹತ್ವಪೂರ್ಣವಾದದ್ದು. ಯಾಕೆಂದರೆ ಬೇರೆ ಬೇರೆ ತರಹದ ಅಲೌಕಿಕವಾದಿಗಳಿದ್ದಾರೆ. ಅಲೌಕಿಕವಾದಿಗಳು ಅಂದರೆ ಯಾರು ಭಗವಂತನನ್ನು ಹುಡುಕ್ತಾ ಇದ್ದಾರೋ ಅವರು. ಒಬ್ರೊಬ್ರು ಒಂದೊಂದು ಕತೆ ಹೇಳ್ತಾರೆ. ಯಾರೋ ಅದ್ವೈತ ಅಂದರು, ಇನ್ನೊಬ್ರು ದ್ವೈತ ಅಂದರು, ಇನ್ನೊಬ್ರು ವಿಶಿಷ್ಟ ಅದ್ವೈತ ಅಂದರು, ಇನ್ನೊಂದಂದರು, ಮತ್ತೊಂದಂದರು.
ಇವಾಗ ಕೃಷ್ಣ ಅದೆಲ್ಲಕ್ಕೂ ಒಂದು ಫುಲ್ ಸ್ಟಾಪ್ ಹಾಕ್ಬಿಡ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ನಾನಿದು, ನೀವು ಅದಕ್ಕೆ ಏನು ಬೇಕಾದ್ರೆ ಹೆಸರು ಕಟ್ಕೊಳ್ಳಿ, ಅದು ಇಂಪಾರ್ಟೆಂಟ್ ಅಲ್ಲ. ಅರೆ ನಾನಿದು ಅಂದರೆ ಅರ್ಜುನನ ಮುಖೇನ. ಯಾಕೆಂದರೆ ಕೃಷ್ಣ ಹೇಳ್ತಾನೆ, ಅರ್ಜುನ ನೀನು ಹೇಳು ನಮೇ ಭಕ್ತ ಪ್ರಣಶ್ಯತಿ. ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ ನೀನು ಘೋಷಿಸು, ನನ್ನ ಭಕ್ತ ನಾಶ ಆಗಲ್ಲ. ಯಾಕೆ ನಾನೇ ಹೇಳಿದ್ರೆ ಜನರಿಗೆ ಡೌಟು, ಇವನೇನು ಹೇಳ್ತಾನೆ ಒಂದು ಮಾಡ್ತಾನೆ ಇನ್ನೊಂದು ಅನ್ನೋ ಡೌಟ್ ಬರುತ್ತೆ, ಹಾಗಾಗಿ ನೀನು ಹೇಳು ಅಂತ. ಸೊ ಅರ್ಜುನ ಅಂದರೆ ಭಕ್ತನ ಹೇಳಿಕೆ ಇದು, ಭಕ್ತನ ಹೇಳಿಕೆ ತಪ್ಪಾಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅರ್ಜುನನ ಬಾಯಿಯ ಮುಖೇನ ಅವನು ಕೃಷ್ಣ ತನ್ನ ಪರಮ ಸ್ಥಾನವನ್ನು ಈ ಶ್ಲೋಕದಲ್ಲಿ ಹೇಳ್ಕೊತಾ ಇದ್ದಾನೆ. ಈ ತೀರ್ಮಾನಕ್ಕೆ ನಾವು ಕೂಡ ಬರಬೇಕು ಕೃಷ್ಣನ ಬಗ್ಗೆ, ಬೇರೆ ಗೊಂದಲಕ್ಕೆ ಆಸ್ಪದವಿಲ್ಲ. ಅಷ್ಟು ಸ್ಪಷ್ಟವಾಗಿ ಅರ್ಜುನ ಕೃಷ್ಣನ ಪರಮ ಸ್ಥಾನವನ್ನು ಇಲ್ಲಿ ವಿವರಿಸ್ತಾನೆ. ತುಂಬ ಅದ್ಭುತವಾದ ಶ್ಲೋಕಗಳಿವೆ. ಸೊ ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ, ಅರ್ಜುನ ವಾಚ ಪರಂ ಬ್ರಹ್ಮ. ಪರಮ ಅಂದ್ರೆ ಏನು? ಸರ್ವಶ್ರೇಷ್ಠ. ಸರ್ವಶ್ರೇಷ್ಠ ಪರಮ ಅಂದರೆ ಪರಮಾನೇ, ಬಟ್ ಬೇರೆ ಪದ ಏನು ಕೊಡೋದು? ಸರ್ವಶ್ರೇಷ್ಠ. ಪರಂ ಭಗವಾನ್, ಪರಂ ಬ್ರಹ್ಮ ನೀನು, ಪರಂ ಬ್ರಹ್ಮ. ಬ್ರಹ್ಮ ಅಂದರೆ ಯಾರು? ಬ್ರಹ್ಮ ಅಂದರೆ ಇಬ್ಬರು ಬ್ರಹ್ಮ ಇದ್ದಾರೆ, ಒಬ್ಬ ಬ್ರಹ್ಮದೇವ, ಇನ್ನೊಬ್ಬ ಬ್ರಹ್ಮನ್. ಅದನ್ನು ಬ್ರಹ್ಮ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಬ್ರಹ್ಮ ಅಂದರೆ ಆತ್ಮ, ಆತ್ಮ ಬ್ರಹ್ಮ. ಬ್ರಹ್ಮದೇವ ಅಂದರೆ ಈ ಭೌತಿಕ ಜಗತ್ತನ್ನು ಸೃಷ್ಟಿ ಮಾಡೋನು ಅಥವಾ ಇಂಜಿನಿಯರು, ಅವನು ಬ್ರಹ್ಮದೇವ. ಇಲ್ಲಿ ಪರಂ ಬ್ರಹ್ಮ ಅಂದರೆ ನಾವೆಲ್ಲ ಬ್ರಹ್ಮರು, ಆದರೆ ಅವನು ಪರಮ ಬ್ರಹ್ಮ. ಇವಾಗ ಇದೊಂದು ದೊಡ್ಡ ನಿರಾಕಾರವಾದಿಗಳು ಅಂತ ಇದ್ದಾರೆ, ಅಂದರೆ ಶಂಕರಾಚಾರ್ಯರ ಅನುಯಾಯಿಗಳು. ನಾವು ಶಂಕರಾಚಾರ್ಯರ ಒಂದು ಪರಂಪರೆಯಲ್ಲಿ ಬಂದಿದ್ದವರು, ಹಾಗಾಗಿ ಬೇರೆಯವರು ಅದೇ ಸ್ಥಾನದಲ್ಲಿದ್ದರೆ ಬೇಸರ ಪಟ್ಕೋಬೇಡಿ, ಸತ್ಯವನ್ನು ಹೇಳೋದು ನಮ್ಮ ಕೆಲಸ. ಸೊ ಶಂಕರಾಚಾರ್ಯರು ಬಂದು ಅವರು ಹೇಳ್ಕೊಟ್ಟಿದ್ದು ಭಗವಂತ ಅಂದರೆ ಅವನಿಗೆ ಏನು ರೂಪ ಇಲ್ಲ, ಆಕಾರ ಇಲ್ಲ, ಅವನು ಒಂದು ಶಕ್ತಿ. ಆಮೇಲೆ ಅದು ಇನ್ನೂ ಸ್ವಲ್ಪ ಮುಂದೋಗಿ ಅವನು ಶೂನ್ಯ, ಅದಕ್ಕೆ ನಿರ್ವಿಶೇಷವಾದಿ ಅಂತಾರೆ. ಅಂದರೆ ಅವನಲ್ಲಿ ಏನು ವೈಶಿಷ್ಟ್ಯ ಇಲ್ಲ, ನೋ ವೆರೈಟಿ, ನೋ ಸ್ಪೆಷಾಲಿಟಿ, ಸುಮ್ಮನೆ ಒಂದು ಎನರ್ಜಿ ಅಷ್ಟೇ, ಎನರ್ಜಿ ಬಾಲ್. ಏನು ವೆರೈಟಿ ಇರುತ್ತೆ ಅದರಲ್ಲಿ? ಏನಿಲ್ಲ, ಬರೀ ಎನರ್ಜಿ ಬರ್ತಾ ಇದೆ ಅದರಿಂದ. ಸೊ ಅವ್ರೇನು ಹೇಳಿದ್ರು, ಕೃಷ್ಣ ಈ ರೀತಿ ಅವನು ಶಕ್ತಿ ಅಷ್ಟೇ, ಕೃಷ್ಣ ಒಂದು ಶಕ್ತಿ. ಆತ್ಮನೂ ಕೂಡ ಶಕ್ತಿನೇ, ಆತ್ಮ ಶಕ್ತಿ. ಆತ್ಮ ಬಹಳ ಚಿಕ್ಕ ಶಕ್ತಿ, ಅದಕ್ಕೆ ಆತ್ಮವನ್ನು ಅಣು ಅಂತ ಕರೀತಾರೆ. ಅಣು ಅಂದರೆ ತುಂಬ ಚಿಕ್ಕದು. ಮತ್ತು ಭಗವಂತ ವಿಭು ಅಂದರೆ ದೊಡ್ಡ ಶಕ್ತಿ ಅವನು. ಹೌದು, ಶಕ್ತಿ ಖಂಡಿತ. ಆದರೆ ಈ ಶಕ್ತಿ ಎಲ್ಲಿಂದ ಬರ್ತಾ ಇದೆ? ಇವಾಗ ಎಲೆಕ್ಟ್ರಿಸಿಟಿ ಬರಬೇಕು ಅಂದರೆ ಎಲ್ಲಿಂದ ಬರ್ತಾ ಇದೆ? ಪವರ್ ಹೌಸಿಂದ. ಅಲ್ಲಿ ಪವರ್ ಹೌಸಿಂದ ಅದೇ ಉತ್ಪತ್ತಿ ಆಗ್ತಾ ಇದೆಯಾ? ಇಲ್ಲ, ಯಾರೋ ಕೆಲಸ ಮಾಡ್ತಾ ಇದ್ದಾನೆ, ಅಲ್ಲಿ ಅವನು ಮಾಡ್ತಾ ಇರೋದ್ರಿಂದ ಉತ್ಪತ್ತಿ ಆಗ್ತಾ ಇದೆ. ಹಾಗಾಗಿ ಒಂದು ಶಕ್ತಿ ಬರಬೇಕಂದ್ರೆ ಯಾರೋ ಶಕ್ತಿಯ ಮೂಲ ಇರಬೇಕು, ಶಕ್ತಿಯನ್ನು ಸೃಷ್ಟಿಸ್ತಿರೋನು ಇರಬೇಕು. ನಾರ್ಮಲ್ ಕಾಮನ್ ಸೆನ್ಸ್ ಅದು. ಇವಾಗ ಟ್ರಾಫಿಕ್ ಸಿಗ್ನಲ್ ಓಡ್ತಾ ಇದೆ, ಟ್ರಾಫಿಕ್ ಸಿಗ್ನಲ್ ಅದೇ ಓಡ್ತಾ ಇದೆಯಾ? ಇಲ್ಲ, ಯಾರೋ ಒಬ್ಬ ವ್ಯಕ್ತಿ ಅದನ್ನು ಪ್ರೋಗ್ರಾಮ್ ಮಾಡಿದ್ದಾನೆ, ಅಥವಾ ನಿಂತ್ಕೊಂಡು ಅದನ್ನು ಆನ್ ಮಾಡ್ತಾ ಇದ್ದಾನೆ, ಗ್ರೀನ್ ಮಾಡ್ತಾ ಇದ್ದಾನೆ, ರೆಡ್ ಮಾಡ್ತಾ ಇದ್ದಾನೆ ಇತ್ಯಾದಿ. ಸೊ ಹಾಗಾಗಿ ಎಲ್ಲ ಶಕ್ತಿಗಳಿಗೂ ಅದನ್ನು ನಡೆಸೋಂತಹ ಶಕ್ತಿವಂತ ಇರಬೇಕು. ಆ ಶಕ್ತಿವಂತ ಪರಬ್ರಹ್ಮ. ಅಂದರೆ ಅವನು ಎಲ್ಲ ಬ್ರಹ್ಮರಿಗೆ ಶ್ರೇಷ್ಠ, ನಾವೆಲ್ಲ ಅವನಿಂದ ಬಂದಿರೋದು. ಹಾಗಾಗಿ ಅವನು ಪರಮ ಬ್ರಹ್ಮ, ಎಲ್ಲರಿಗಿಂತ ಶ್ರೇಷ್ಠವಾದ ಬ್ರಹ್ಮ. ಪರಂಧಾಮ, ಇದು ಬಹಳ ಬಹಳ ಮುಖ್ಯವಾದದ್ದು. ಪರಮಧಾಮ, ಧಾಮ ಅಂದ್ರೇನು? ಸ್ಥಳ, ಅಥವಾ ಈ ಒಂದು ವಿಷಯದಲ್ಲಿ ಆಶ್ರಯ, ಪರಮ ಆಶ್ರಯ ಕೃಷ್ಣ. ನಮಗೆ ಸಾಮಾನ್ಯವಾಗಿ ಅನಿಸುತ್ತೆ ನಾವೇ ನಮ್ಮ ಜೀವನವನ್ನು ನಡೆಸ್ತಾ ಇದ್ದೀವಿ, ನಾನೇ ಮಾಡಿದೆ, ನಾನೇ ಅಲ್ಲಿಗೆ ಹೋದೆ, ನಾನೇ ಇಲ್ಲಿಗೆ ಬಂದೆ ಅಲ್ವಾ ಸುರೇಶ್ ಪ್ರಭು? ಸೊ ಆದರೆ ನಾವು ಸ್ವತಂತ್ರರಾಗಿ ಇದನ್ನು ಮಾಡೋಕ್ಕೆ ಆಗೋದಿಲ್ಲ. ಹಿಂದಿನ ಕ್ಲಾಸಲ್ಲೂ ಹೇಳಿದೆ, ನಾವು ಸುಮ್ಮನೆ ಇದನ್ನು ಮೇಲೆ ಎತ್ತಬೇಕು ಅಂದರೆ ನಮ್ಗೆ ಪರಮಾತ್ಮನ ಅನುಮತಿ ಇಲ್ಲದೇ ನಾವು ಇದನ್ನು ಮಾಡೋಕ್ಕಾಗಲ್ಲ. ಅಷ್ಟು ನಾವು ಅವಲಂಬಿತರು ಭಗವಂತನ ಮೇಲೆ. ಆದರೆ ಎಲ್ಲ ಅವಲಂಬನೆಯನ್ನು, ಅಂದರೆ ಸಂಪೂರ್ಣವಾಗಿ ಒಬ್ಬ ಜೀವಿ ನಿಜವಾಗಿಯೂ ಅವನು ತನ್ನ ಸ್ಥಾನವನ್ನು ತಿಳ್ಕೊಂಡ್ರೆ ಅವನು ಕೃಷ್ಣನಿಗೆ ಸಂಪೂರ್ಣವಾಗಿ ಆಶ್ರಿತನಾಗಿದ್ದಾನೆ, ಕೃಷ್ಣನ ಮೇಲೆ ಸಂಪೂರ್ಣವಾಗಿ ಆಶ್ರಿತನಾಗಿದ್ದಾನೆ. ಯಾಕಂದರೆ ಒಂದು ಉಸಿರಾಡಕ್ಕೂ ಕೂಡ ನಮಗೆ ನಿಜವಾಗ್ಲೂ ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ. ಆ ವಾಯು ಅನ್ನೋದು ಯಾರಿಂದ ಬರ್ತಾ ಇದೆ? ಅವನಿಂದಾನೆ.
ಹಿರಣ್ಯಕಶಿಪು ಘೋರ ತಪಸ್ಸನ್ನು ಮಾಡ್ತಾನೆ. ಘೋರ ತಪಸ್ಸನ್ನು ಮಾಡಿದಾಗ ಹಿರಣ್ಯಕಶಿಪು ಅಲ್ಲ, ಸಾರಿ, ಧ್ರುವ ಮಹಾರಾಜ ಎಂಥ ಮಹಾ ತಪಸ್ಸನ್ನು ಮಾಡ್ತಾನೆ. ಅವನು 6 ತಿಂಗಳಲ್ಲಿ ಭಗವಂತನನ್ನು ಒಲಿಸ್ಕೊಳ್ಳೋ ಅಷ್ಟು ತಪಸ್ಸನ್ನು ಮಾಡ್ತಾನೆ. ಆ ಒಂದು ಹಂತದಲ್ಲಿ, ಕೊನೆಯ ಹಂತದಲ್ಲಿ ಧ್ರುವ ತನ್ನ ಒಂದು ಕಾಲಿನ ಮೇಲೆ ನಿಂತಿದ್ದಾನೆ. ಒಂದು ಕಾಲಿನ ಮೇಲೆ ನಿಂತ್ಕೊಂಡು ಕೈ ಮೇಲ್ ಮಾಡಿಕೊಂಡು ಅವನು ತಪವನ್ನು ಮಾಡ್ತಾ ಇದ್ದಾನೆ. ಅವಾಗ ಭಾಗವತದಲ್ಲಿ ವರ್ಣನೆ ಇದೆ, ಇಡೀ ಬ್ರಹ್ಮಾಂಡದ ಉಸಿರೇ ಕಟ್ಕೊಂಡ್ಬಿಡ್ತಂತೆ. ಉಸಿರು ಕಟ್ಟೋಯ್ತು ಅಂತ. ಉಸಿರು ಕಟ್ಟೋಯ್ತು ಯಾಕೆ? ಬಹಳ ವಿಶೇಷವಾದದ್ದು ಇದು. ಹೇಗೆ ಅವನು ತಪಸ್ಸು ಮಾಡ್ತಾ ಇದ್ರು ಉಸಿರ್ಯಾಕೆ ಕಟ್ಟಬೇಕು ಅಂದರೆ ಯಾರಿಗೂ ಉಸಿರಾಡೋಕ್ಕಾಗಲಿಲ್ವಂತ. ಯಾಕೆ ಉಸಿರಾಡೋಕ್ಕಾಗಲಿಲ್ಲ ಅಂದರೆ ಅವನು ಅವಾಗ ತನ್ನ ಅವನು ಉಸಿರಾಟ ಒಂದು 15 ದಿನಕ್ಕೆ ಒಂದ್ಸತಿ ಉಸಿರಾಡ್ತಾ ಇದ್ದ. ಅಂದರೆ ಬಿಡೋದಕ್ಕೆ 15, ಒಂದು ಸುಮ್ಮನೆ ಒಳಗೆ ಉಸಿರು ತಗೊಳಕ್ಕೆ 15 ದಿನ, ಬಿಡೋದಕ್ಕೆ 15 ದಿನ. 15 ದಿನ ಏನು 15 ಸೆಕೆಂಡ್ ಅಲ್ಲ, 15 ದಿನ. ಇವಾಗ 15 ದಿನ ಅವನು ಉಸಿರಿಟ್ಕೊಂಡಿದ್ರೆ ಏನಾಗತ್ತೆ? ಅವನು ಉಸಿರಿಟ್ಕೊಂಡಿದ್ದಾನೆ, ಜಗತ್ತಿನ ಉಸಿರಾಗಿ ನಿಂತೋಗ್ಬಿಡ್ತು. ಯಾಕಂದರೆ ಅವನು ಭಗವಂತನ ಜೊತೆ ಅಷ್ಟು ಒಂದಾಗ್ಬಿಟ್ಟಿದ್ದಾನೆ ಅಂತ. ಅಂದರೆ ಅವನ ಶರೀರದಲ್ಲಿ ಏನಾಗ್ತಾ ಇದೆ ಅದು ಬ್ರಹ್ಮಾಂಡದಲ್ಲಿ ವ್ಯಕ್ತ ಆಗ್ತಾ ಇದೆ ಅಂತ. ಅಂದರೆ ಆ ಉಸಿರಾಟದ ಮೂಲ ಕೂಡ ಭಗವಂತ. ಈ ರೀತಿ ಭಕ್ತರು ಭಗವಂತನನ್ನೇ ತಮ್ಮ ಅಧೀನದಲ್ಲಿ ತಗೊಂಡ್ಬಿಟ್ಟಾಗ ಇಡೀ ಬ್ರಹ್ಮಾಂಡದ ಕಾರ್ಯಗಳೇ ಅಸ್ತವ್ಯಸ್ತವಾಗುತ್ತೆ. ಅಂದರೆ ಆ ಉಸಿರಾಟ ಕೂಡ ಅವನು. ಅದಕ್ಕೆ ಕೃಷ್ಣ ಕೊನೆಯಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ನಿಮಗೆ ಬೇರೆ ಆಶ್ರಯ ಇಲ್ಲ. ಎಲ್ಲಿ ಓಡ್ತೀರಾ? ಎಲ್ಲೆಲ್ಲಿ ಓಡ್ತೀರಾ? ಎಲ್ಲಿಗೆ ಓಡಿದ್ರು ಕೊನೆಗೆ ಅವನ ಹತ್ರನೇ ಬರಬೇಕು. ಯಾವ ದೇವತೆ ಹತ್ರ ಹೋದ್ರೂ ಅವರು ಕೃಷ್ಣ ಇವನೇನೋ ಕೇಳ್ತಾ ಇದ್ದಾನೆ ನೋಡಪ್ಪ, ಅವ್ರೇನು ಕೊಡೋದಕ್ಕೆ ಆಯಿತು, ಅದಕ್ಕೆ ಕೊಡೋದಕ್ಕೂ ಅಧಿಕಾರ ಕೊಟ್ಟಿದ್ದಾನೆ ಕೃಷ್ಣ. ಅದು ಅಧಿಕಾರ ಕೊಟ್ಟಿರೋದು ಕೃಷ್ಣನೇ. ಅವರು ಕೃಷ್ಣನ ಯೋಚನೆ, ಕೃಷ್ಣನ ಚಿಂತನೆ ಇಲ್ಲದೆ ಅವರು ಯಾವ ವರವನ್ನು ಕೊಡೋಕ್ಕಾಗಲ್ಲ. ಆ ರೀತಿ ಅವ್ರು ಆಗಾಗ ಯೋಚನೆ ಮಾಡಿದಾಗ ಅವರು ದಿಗ್ಭ್ರಾಂತರಾಗ್ತಾರೆ. ಆಮೇಲೆ ಕಷ್ಟಕ್ಕೆ ಸಿಗಾಕೋತಾರೆ ದೇವತೆಗಳು. ಉದಾಹರಣೆಗೆ ಇಂದ್ರ ಏನು ಮಾಡ್ದ? ಕೃಷ್ಣನ ಪರಮಸ್ಥಾನವನ್ನು ಮರೆತುಬಿಟ್ಟು ಅವನ ಬೃಂದಾವನವನ್ನು ನಾಶ ಮಾಡ್ತೀನಿ ಅಂತ ಹೊರಟು. ಕೃಷ್ಣ ಅವಾಗ ಏನು ಮಾಡ್ದ? ಅವನಿಗೆ ತೋರ್ಸೋದಕ್ಕೆ, ಅಪ್ಪ ನೀನು ಇರುವೆಗೆ ಸಮಾನ, ನನಗೆ ಇರುವೇನೂ ಅಲ್ಲ ನೀನು ಅಂದ್ಬಿಟ್ಟು ಅವ್ನು ಸುಮ್ಮನೆ ಅದಕ್ಕೆ ಗೋವರ್ಧನ ಬೆಟ್ಟವನ್ನು ಎತ್ತುತ್ತಾನೆ. ಆ ರೀತಿ ಮಾಡಿ ಆಮೇಲೆ ಅವನಿಗೆ ಬುದ್ಧಿ ಬಂತು ಇಂದ್ರನಿಗೆ. ಆವಾಗಲೂ ಬುದ್ಧಿ ಬರಲಿಲ್ಲ ಇಂದ್ರನಿಗೆ. ತಿರ್ಗಾ ತಪ್ಪು ಮಾಡ್ತಾನೆ ಇರ್ತಾನೆ ಇಂದ್ರ. ಇವಾಗ ಇಂದ್ರ ತಪ್ಪು ಮಾಡೋಕ್ಕೆ ಕಾರಣ ನಮಗೆಲ್ಲ ಪಾಠ ಕಲ್ಸೋಕ್ಕೆ. ಇಂದ್ರನ್ನ ಕೆಳಮೆಟ್ಟದಲ್ಲಿ ಇಳಿಸ್ತಾ ಇಲ್ಲ. ನಾವು ಪತಿತ ಜೀವಿಗಳು ಈ ಭೌತಿಕ ಜಗತ್ತಿನಲ್ಲಿ ನಾವು ಮರಿತಾನೆ ಇರ್ತೀವಿ ಭಗವಂತನ. ಹಾಗಾಗಿ ಮರಿತಾ ಇರ್ತೀವಿ. ಕ್ಲಾಸಲ್ಲಿ ಕೂತಿರ್ತೀವಿ, ಅವಾಗ ಮಾತ್ರ ನಮ್ಗೆ ಜ್ಞಾಪಕ, ಕೃಷ್ಣ ಏನೋ ಹೇಳ್ತಾ ಇದ್ದಾರೆ, ಕೃಷ್ಣನ ಎಲ್ಲದರ ಮೂಲ ಅಂತೆ, ಅದು ಇದು. ಹೊರಗಡೆ ಹೋದ ತಕ್ಷಣ ನಾನು ಇಲ್ಲಿಗೆ ಹೋಗ್ತೀನಿ, ನಾನು ಅಲ್ಲಿಗೆ ಹೋಗ್ತೀನಿ, ನಾನು ಇದು ಮಾಡ್ತೀನಿ, ನಾನು ಅದು ಮಾಡ್ತೀನಿ. ನಾನೇ ನಮ್ಮ ಜೀವನ. ಕೃಷ್ಣ 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 ನಮ್ಮ ಜೀವನ ಅಲ್ಲ. ನಾನೇ ನಮ್ಮ ಜೀವನ. ಸೊ ಮರ್ತು ಬಿಡ್ತೀವಿ, ಕೃಷ್ಣನ ಮರ್ತು ಬಿಡ್ತೀವಿ. ಟೇಕಿಂಗ್ ಫಾರ್ ಗ್ರಾಂಟೆಡ್ ಅಂತಾರಲ್ಲ, ಯು ಹ್ಯಾವ್ ಟೇಕನ್ ಕೃಷ್ಣ ಫಾರ್ ಗ್ರಾಂಟೆಡ್. ಅಂದರೆ ಇದಾನೆ ಬಿಡು, ಎಲ್ಲೋ ಇದ್ದಾನೆ, ಬೇಕಾದಾಗ ಹೋಗೋದು, ಕೇಳೋದು, ಕೊಡ್ತಾನೆ ಏನು ಬೇಕು ಅಷ್ಟೇ. ಆದರೆ ನಿಜವಾಗ್ಲೂ ನಮಗೆ ಬೇರೆ ಆಶ್ರಯವೇ ಇಲ್ಲ. ಶಾಸ್ತ್ರ ಭಾಗವತದಲ್ಲಿ ಹೇಳ್ತಾರೆ, ಕೃಷ್ಣ ಏನಾದರೂ ಒಬ್ಬ ವ್ಯಕ್ತಿಯನ್ನು ನಿರ್ಲಕ್ಷಿಸ್ಬಿಟ್ರೆ ಅವನ ಗತಿ ಏನು ಅಂತ. ಕೃಷ್ಣ ಸುಮ್ಮನೆ ಒಬ್ಬ ವ್ಯಕ್ತಿಯನ್ನು ನಿರ್ಲಕ್ಷಿಸ್ಬಿಟ್ರೆ ಅಂದರೆ ಬೇಡ ನನಗೆ ಅಂದ್ರೆ ಏನು ಕತೆ ನಮ್ಮದು? ಅಸ್ತಿತ್ವದಲ್ಲಿ ಇರೋಕ್ಕಾಗಲ್ಲ ನಾವು. ಅರೆ ನೋಡಿ, ಅವನು ಎಷ್ಟು ಅವನಿಗೆ ಅವನ ಕೃಪಾಳು ಅಂದರೆ ನಾವು ಅವನ ಕಡೆ ತಿರುಗಿ ನೋಡದೆ ಜನ್ಮಾಂತರಗಳಿಂದ ಓಡಾಡ್ತಾ ಇದೀವಿ ನಮ್ಮ ಪಾಟಿಗೆ ನಾವು. ಮಕ್ಕಳು ಅಪ್ಪ ಅಮ್ಮ ಹೇಳೋದು ಕೇಳದೆ ಸುಮ್ಮನೆ ರಜಾ ಬಂತು ಅಂತ ಆಟ ಆಡ್ಕೊಂಡು ಕೂತ್ಬಿಡ್ತಾರಲ್ಲ, ಆ ರೀತಿ ನಮ್ಮ ಜೀವನ. ಅದು ಒಂದು ಜೀವನನ, ಇದೇ ರೀತಿ ಸಾವಿರಾರು ಜನ್ಮಗಳನ್ನು ನಾವು ಇದೇ ರೀತಿ ಕಳೆದಿದ್ದೀವಿ ಕೃಷ್ಣನ ಹತ್ತಿರ ಬರದೆ. ಆದರೂ ಕೂಡ ಕೃಷ್ಣ ನಮ್ಮಿಂದ ಬೇಸರ ಪಟ್ಟಿಲ್ಲ. ಯಾವುದೇ ಕ್ಷಣದಲ್ಲಿ ನಾವು ಅವನ ಕಡೆ ತಿರುಗಿದ ತಕ್ಷಣ ಅವನು ನಮಗೆ ಆಶ್ರಯವನ್ನು ಕೊಡೋಕ್ಕೆ ಸಿದ್ಧ. ಇದು ಅವನ ಪರಮ ಕರುಣೆ. ಸ್ವಲ್ಪ ನಮ್ಮ ಥರ ಏನಾದ್ರು ಸ್ಟ್ರಿಕ್ಟ್ ಆಗಿದ್ರೆ, ತಂದೆ ತಾಯಿ ಸ್ಟ್ರಿಕ್ಟ್ ಆಗಿರ್ತಾರಲ್ವ, ಅವನೇನಾರು ನಮ್ಮ ಜೊತೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋ ನಮ್ಮ ಕತೆ ಅಷ್ಟೇ. ಅಂಥ ಆಶ್ರಯ ಅವನು. ಮತ್ತು ಅವನು ಅಚಲ ಆಶ್ರಯ. ಅಂದರೆ ಅವನ ಕೈಯಲ್ಲಿ ಆಗದೆ ಇರೋದೇನಿಲ್ಲ, ಅವನ ಕೈಯನ್ನು ಮೀರಿರೋದೇನಿಲ್ಲ. ಅದಕ್ಕೆ ಭಾಗವತದಲ್ಲಿ ಹೇಳ್ತಾರೆ, ತಂದೆ ತಾಯಂದಿರು ಮಕ್ಕಳನ್ನು ರಕ್ಷಿಸ್ತಾ ಇದ್ದಾರೆ, ಡಾಕ್ಟ್ರು ರೋಗಿಯನ್ನು ಗುಣ ಮಾಡ್ತಾ ಇದ್ದಾರೆ ಅಂತ ನನಗೆ ಯೋಚನೆ ಮಾಡಿಬಿಡಿ. ಇದೆಲ್ಲದಕ್ಕೂ ಮೂಲ ಕೃಷ್ಣ. ಅವನ ಕೃಪೆ ಇಲ್ಲದೆ ಇದ್ರೆ ಏನೂ ನಡೆಯಲ್ಲ. ಏನಂದ್ರೆ ಏನೂ ನಡೆಯಲ್ಲ. ಸೊ ಹಾಗಾಗಿ ಇದು ಬಹಳ ಮುಖ್ಯ. ಇದು ಪರಂಧಾಮ.
ಪರಮಧಾಮ. ಚಿಕ್ಕ ಪುಟ್ಟ ಧಾಮಗಳಿರ್ಬೋದು, ಆಶ್ರಯಗಳಿರ್ಬೋದು. ಇವಾಗ ಮಕ್ಕಳಿಗೆ ತಂದೆ ತಾಯಂದ್ರ ಆಶೀರ್ವಾದ ಆಶ್ರಯ ಇದೆ, ಆಫೀಸಲ್ಲಿ ಕೆಲಸ ಮಾಡ್ತಾ ಇರೋನಿಗೆ ಬಾಸ್ ಆಶ್ರಯ ಇದೆ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಆದರೆ ಪರಮ ಆಶ್ರಯ ಕೃಷ್ಣ. ಯಾರು ಇರಲಿಲ್ಲ ಅಂದ್ರೆ ಯಾರು ಇರ್ತಾರೆ? ಯಾರು ಇಲ್ವೋ ಅವ್ನಿಗೆ ಯಾರಿದ್ದಾರೆ? ಕೃಷ್ಣ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಯಾರಿಗೆ ಎಲ್ಲ ಇದೆಯೋ ಅವರಿಗೆ ಕೃಷ್ಣ ಆಶ್ರಯ ಅನ್ನೋದು ಗೊತ್ತಾಗೋದೇ ಇಲ್ಲ. ಯಾರಿಗೇನು ಇಲ್ವೋ ಅವ್ರಿಗೆ ಗೊತ್ತಾಗೋದು ಬೇಗ. ಅದಕ್ಕೆ ಕುಂತಿ ಮಹಾರಾಣಿ ಮೊದಲನೇ ಸ್ಕಂದದಲ್ಲೇ ಹೇಳ್ತಾಳೆ, ಕೃಷ್ಣ ನನ್ನ ಜೀವನದಲ್ಲಿ ಎಷ್ಟೊಂದು ಕಷ್ಟ ಸನ್ನಿವೇಶಗಳು ನಡೆದಿವೆ, ಎಲ್ಲರೂ ಮತ್ತೆ ಆಗಲಿ, ಯಾಕೆ ಅವಾಗ ನಾನು ನಿನ್ನನ್ನು ನೆನೆಸ್ಕೋತೀನಿ ಅಂತ. ಯಾಕೆ? ಕಷ್ಟ ಬಂದಾಗ. ಸೊ ಕಷ್ಟಗಳು, ಅದಕ್ಕೆ ನಾನು ಹೇಳ್ತೀನಿ ಭಕ್ತರಿಗೆ, ಕಷ್ಟಗಳು ಬಂದಾಗ ಕೃಷ್ಣ ಹತ್ರ ಹೋಗಿ ಕೇಳ್ಕೊಬೇಡಿ, ಕೃಷ್ಣ ಕಷ್ಟ ತೆಗೆದುಬಿಡು ನಂದು ಅಂತ. ಇಂಡೈರೆಕ್ಟಾಗಿ ನಾವು ಏನು ಕೇಳ್ತಾ ಇದೀವಿ? ಕೃಷ್ಣ ನಿನ್ನನ್ನು ಮರೆಸ್ಬಿಡು ಅಂತ. ಯಾಕಂದರೆ ನಮ್ಮ ಬುದ್ಧಿನೇ ಅದು, ನಾಯಿ ಬಾಲ ಡೊಂಕು. ಜೀವನದ ಪರಿಸ್ಥಿತಿ ಸರಿ ಹೋದ ತಕ್ಷಣ ಮರ್ತು ಬಿಡ್ತೀವಿ. ಅದಕ್ಕೆ ಹೆಂಗಾದ್ರೂ ಹೋಗ್ಲಿ, ಸತ್ಸಂಗಕ್ಕಾದ್ರೂ ಬಂದು ಕೃಷ್ಣನ ಜ್ಞಾಪಿಸ್ಕೊಳ್ಳಿ ಅಂದರೆ ಅದು ಕಷ್ಟ. ಮಳೆ ಬಂತು ಪ್ರಭು, ನಮಗೆ ಮಳೆ ಬರಲಿಲ್ಲ, ಬೇರೆಯವ್ರಿಗೆಲ್ಲ ಮಳೆ ಬಂತು ಅಲ್ವಾ. ನಮಗೆ ಮಳೆ ಬಂತು ಅಂತ ನಾನು ಬಂದು ಕಾರಣ ಹೇಳಕ್ಕಾತೆ, ನಾನೊಂದು ಅರ್ಧ ಗಂಟೆ ಲೇಟಾಗಿ ಬರ್ತೀನಿ ಈ ಕ್ಲಾಸ್ಗೆ ಅಂತ ಅಷ್ಟೇ. ಅಂದರೆ ನಮಗೆ ಮರೆಯಬೇಕು ಅಂತ ಇದೆ, ಕೃಷ್ಣ ಅದಕ್ಕೆ ಮಾರ್ಗವನ್ನು ಕೊಡ್ತಾ ಇರ್ತಾನೆ. ಆದರೆ ನಮ್ಮ ಪ್ರಯತ್ನ ಏನಿಲ್ಲಿ? ಕೃಷ್ಣನನ್ನು ನೆನಪಿಸೋದು. ಎಲ್ಲರಿಗೂ ನಾವು ನೆನಪಿಸ್ಕೋತೀವಿ, ನಿಮಗೂ ನೆನಪಿಸೋದು ನಮ್ಮ ಕರ್ತವ್ಯ ಇದೆ. ಹಾಗಾಗಿ ಅವನು ಪರಮಧಾಮ. ಅವನ ಆಶ್ರಯವನ್ನು ನಾವು ಭಾಗವತದ ಉದ್ದಕ್ಕೂ ನೋಡ್ತೀವಿ. ಪ್ರಹ್ಲಾದ ಮಹಾರಾಜ, ಅಂಬರೀಷ ಮಹಾರಾಜ, ಎಲ್ಲರೂ ಎಷ್ಟು ಮಹಾನ್ ಭಕ್ತರು ಅವನ ಆಶ್ರಯದಲ್ಲೇ ಎಷ್ಟು ಕಷ್ಟದ ಸನ್ನಿವೇಶಗಳನ್ನು ಎದುರಿಸ್ತಾರೆ. ಇದು ಪರಮಧಾಮ. ಸೊ ಹಾಗಾಗಿ ಜೀವನದಲ್ಲಿ ಏನಾದರೂ ತುಂಬ ಕಷ್ಟಕರವಾದ ಸನ್ನಿವೇಶ, ಚಿಕ್ಕ ಪುಟ್ಟ ದೊಡ್ಡದು ಎಲ್ಲ ಥರ ಇದ್ರೂ ಕೂಡ ಕೃಷ್ಣನನ್ನು ಮರಿಬೇಡಿ. ಇವತ್ತು ಯಾರ ಹತ್ರನೂ ಮಾತಾಡ್ತಾ ಇದ್ದೆ, ಅವ್ರಿಗೆ ಪಾಪ ಅವರು ಚಿಕ್ಕ ವಯಸ್ಸಿನಲ್ಲೇ, ಅವ್ರಿಗಿನ್ನು 30 ವಯಸ್ಸು, 30 ವಯಸ್ಸಲ್ಲೇ ಹೆಂಗಸರು, ಅವರು 30 ವಯಸ್ಸಲ್ಲೇ ಅವ್ರಿಗೆ ತಂದೆ ತಾಯಿ ಎಲ್ಲ ಕಳ್ಕೊಂಡ್ಬಿಟ್ರು. ಅಂದರೆ ಯಾರೂ ಇಲ್ಲ ಜೀವನದಲ್ಲಿ, ಯಾರೂ ಇಲ್ಲ. ಇದ್ದಾರೆ, ಒಬ್ಬರು ಅಕ್ಕ ಇದ್ದಾರೆ, ಬಟ್ ಅಷ್ಟೊಂದೇನು ಕ್ಲೋಸ್ ರಿಲೇಷನ್ಶಿಪ್ ಇಲ್ಲ. ಅಂದರೆ ನನಗೆ ಅನ್ನಿಸ್ತಾ ಇತ್ತು, ಈ ಒಬ್ಬರೇ ಈ ರೀತಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ಕಷ್ಟ ಇರಬೇಕು, ಅದು ಸ್ತ್ರೀ ಅಂದರೆ ಈ ಜಗತ್ತಿನಲ್ಲಿ ಹೇಗಿರೋದಕ್ಕೆ ಸಾಧ್ಯ ಅಂತ. ಬಟ್ ಅವ್ರ ಹತ್ರ ಮಾತಾಡಿದಾಗ ನನಗನ್ನಿಸ್ತು, ಎಷ್ಟು ಸಂಪೂರ್ಣವಾಗಿ ಭಗವಂತನ ಮೇಲೆ ಅವಲಂಬಿತರಾಗಿದ್ದಾರೆ. ಅಂದರೆ ಮತ್ತೆ ಅವ್ರು ಹೇಳ್ತಾರೆ, ಭಗವಂತ ನನ್ನ ಜೀವನದಲ್ಲಿ ಈ ರೀತಿ ಎಷ್ಟೊಂದು ವಿಷಯಗಳನ್ನು ಮಾಡ್ತಾನೇ ಇದ್ದಾನೆ. ಹೇಳಿದೆ, ಇನ್ನು ಯಾರಿಗೂ ಇಲ್ಲದೆ ಇರೋರಿಗೆ ಯಾರಿದ್ದಾರೆ? ಯಾರಿಗೂ ಇಲ್ಲದೆ ಇರೋರು ಕೃಷ್ಣ ಇದ್ದಾನೆ. ನಮಗೆ ನನ್ನ ಕೈನಲ್ಲಿ ಜೋಬ್ ಇದೆ, ದುಡ್ಡಿದೆ, ನನಗೆ ಇನ್ನೊಂದಿದೆ, ಮತ್ತೊಂದಿದೆ, ಅದಿದೆ, ಇದಿದೆ ಅಂದಾಗ ಕೃಷ್ಣ ಹೇಳ್ತಾನೆ, ಆಯ್ತಪ್ಪ ಅದೆಲ್ಲ ಇದೆಯಲ್ಲ, ಇದ್ಗೋ ಅದ್ರ ಜೊತೆ. ಅರೆ ಯಾರು ಇಲ್ವೋ ಅವ್ರಿಗೆ ಕೃಷ್ಣ ಇದ್ದಾನೆ. ಅದಕ್ಕೆ ಭಾಗವತ ಮೊದಲನೇ ಸ್ಕಂದದಲ್ಲಿ ತುಂಬ ಚೆನ್ನಾಗಿದೆ ಇದು, ಅಕಿಂಚನ ಗೋಚರ. ಅಕಿಂಚನ ಗೋಚರ ಅಂದರೆ ಯಾರ ಹತ್ರ ಏನೂ ಇಲ್ವೋ ಅವರು ಕೃಷ್ಣನನ್ನು ಭಾವಪೂರ್ವಕವಾಗಿ ಕರೀತಾರಂತೆ. ಹಾಗನ್ಬಿಟ್ಟು ನಾವು ಬೀದಿಗೆ ಬರಬೇಕು ಅಂತ ಅಲ್ಲ ಅರ್ಥ. ಇದರ ಅರ್ಥ ಏನು ಅಂದರೆ, ಏನೇ ಕೃಷ್ಣ ನಮ್ಗೆ ಏನು ಕೊಟ್ಟಿದ್ರು ಅದ್ರ ಮೇಲೆ ಸ್ವಾಮಿತ್ವ ಇರಬಾರ್ದು, ನಂದು ಅಂತ ಇರಬಾರ್ದು ನಮಗೆ ಭಾವನೆ. ಎಲ್ಲ ಕೃಷ್ಣನದು ಅಂದರೆ ಕೃಷ್ಣ ನಮಗೆ ಮಜಾ ಮಾಡೋಕೆ ಕೊಟ್ಟಿಲ್ಲ, ಅದನ್ನು ಕೃಷ್ಣನಿಗೆ ಅರ್ಪಿಸೋಕೆ ಕೊಟ್ಟಿದ್ದಾನೆ ಕೃಷ್ಣ. ಅದಕ್ಕೆ ನಾನು ಎಲ್ಲಿ ಪ್ರಚಾರ ಮಾಡೋಕೆ ಹೋದರೂ ನನಗೆ ಏನು ಹಿಂಜರಿಕೆ ಇಲ್ಲದೆ ನಾನು ಗೃಹಸ್ಥರಿಗೆ ಹೇಳ್ತೀನಿ, ನೀವು ನಿಮ್ಮ ನೀವು ಸಂಪಾದನೆ ಮಾಡೋ ದುಡ್ಡನ್ನು ಕೃಷ್ಣನಿಗೆ ಸೇವೆಯಾಗಿ ಅರ್ಪಣೆ ಮಾಡಬೇಕು, ನಿಮ್ಮ ಕರ್ತವ್ಯ. ನೀವು ಮಾಡಲಿಲ್ಲ ಅಂದರೆ ನೀವು ಮೋಸಗಾರರು ಅಷ್ಟೇ, ಚೀಟರ್ಸ್. ಪಾಪ ಅವನು ಏನೋ ಅಪೇಕ್ಷೆ ಇಲ್ಲದೆ ಅವ್ನು ನಿಮ್ಗೆ ಎಲ್ಲ ಕೊಡ್ತಾ ಇದ್ದಾನೆ, ಆ ಕಡೆ ತಿರುಗೂ ನೋಡಲ್ಲ ನಾವು. ಅವನಿಗೆ ನನ್ನ ಕಡೆಯಿಂದ ಏನಾರು ಸಹಾಯ ಆಗತ್ತಾ, ನನ್ನ ಕಡೆಯಿಂದ ಏನಾರು ಸೇವೆ ಆಗತ್ತಾ, ಏನೂ ಯೋಚನೆ ಇಲ್ಲ. ನಮ್ಮ ಪಾಡಿಗೆ ನಾವು ಅವ್ನು ಕೊಟ್ಟರು ಉಪಯೋಗಿಸ್ಕೋತೀವಿ, ನಮ್ಮ ಜೀವನ ನಡೆಸ್ತೀವಿ, ಅಷ್ಟೇ ನಮ್ಮ ಜೀವನ. ಆದರೆ ಇಲ್ಲಿ ಭಕ್ತರಿದ್ದಾರೆ, ಅವರು ಕೈನಲ್ಲಿ ಆದಷ್ಟು ಕೈನನ್ನು ಮೀರಿ ಸೇವೆ ಮಾಡ್ತಾರೆ ಕೃಷ್ಣನಿಗೋಸ್ಕರ. ಲಕ್ಷ್ಮೀ ಸೇವೆ ಆಗಲಿ, ತಮ್ಮ ಶರೀರವನ್ನೇ ಆ ಭಗವಂತನ ಸೇವೆಗಾಗಿ ಮುಡಿಪಾಗಿಟ್ಟಿರುವಂಥ ಭಕ್ತರಿದ್ದಾರೆ. ಆದರೆ ಎಲ್ಲರೂ ಮಾಡಬೇಕಾಗಿರೋದು ಇದು. ಯಾಕಂದರೆ ಅವನೇ ಪರಮ ಆಶ್ರಯ. ನೀವು ಅವನಾದರೆ ಏನು, ನೀವು ಕೊಟ್ಟರೂ ಅವನ ಆಶ್ರಯನೇ, ಕೊಡದೇ ಇದ್ರೂ ಆಶ್ರಯನೇ. ಅರೆ ಅವನು ಹೇಳ್ತಾನೆ, ನೀವು ಕೊಟ್ಟರೆ ನಿಮ್ಗೆ ಇನ್ನೂ ಒಳ್ಳೆಯದು, ಬೇಗ ಈ ಹುಚ್ಚು ಹೋಗುತ್ತೆ. ನಾನು ನನ್ನದು ಅನ್ನೋ ಹುಚ್ಚು ಹೋಗಬೇಕು ನಮಗೆ. ಎಲ್ಲ ಕೃಷ್ಣನಿಗೆ ಕೃಷ್ಣನಿಗೋಸ್ಕರ ಉಪಯೋಗಿಸ್ಬೇಕು. ಈಶಾವಾಸ್ಯಂ ಇದಂ ಸರ್ವಂ ಅಂತ ಈಶೋಪನಿಷತ್ ಹೇಳುತ್ತೆ. ಈಶಾವಾಸ್ಯಂ ಇದಂ ಸರ್ವಂ, ಎಲ್ಲವೂ ಅವಂದೇ, ನಂದು ಯಾವುದೂ ಇಲ್ಲ. ಈ ಪ್ರಜ್ಞೆಗೆ ಬರ್ಬೇಕು ನಾವು. ಈ ಪ್ರಜ್ಞೆಗೆ ಬರಲಿಲ್ಲ ಅಂದರೆ ನಾವು ಸುಮ್ಮನೆ ಕೃಷ್ಣನ ಜೊತೆ ವ್ಯಾಪಾರ ಮಾಡ್ತಾ ಇರ್ತೀವಿ. ಆಯ್ತು, ಮಾಡ್ಬೋದು, ಎಷ್ಟು ಜನ್ಮ ಮಾಡ್ತೀವಿ. ಇವಾಗ ಮಕ್ಕಳು ತಂದೆ ತಾಯಿ ಜೊತೆ ಇದು ಬೇಕು ಎಷ್ಟಂತ ಕೇಳ್ತಾರೆ.
ಕೊನೆಗೆ ಯಾವತ್ತೋ ಒಂದಿನ ಒಂದು ಪ್ರೀತಿಯಿಂದ ಮಾತಾಡ್ತಾ ಇರ್ತಾನೆ. ಮಾತಾಡಬೇಕು, ಬರೀ ವ್ಯಾಪಾರ ಮಾಡ್ತಾ ಇರೋಕ್ಕಾಗಲ್ಲ. ಸೊ ಈ ಜನ್ಮ ಅಲ್ಲ, ಮುಂದಿನ ಜನ್ಮ ಅಲ್ಲ, ಇನ್ನೊಂದು 100 ಜನ್ಮ ಆದ್ಮೇಲೆ ಹತ್ರ ಕೃಷ್ಣನ ಬಂದು ಪ್ರೀತಿಯಾಗಿ, ಕೃಷ್ಣ ನಿನ್ಗೆ ಏನಾರು ನಾನು ಸೇವೆ ಮಾಡ್ತೀನಿ ಅಂತ ನಮ್ಮ ಮನಸ್ಸಲ್ಲಿ ಬರಬೇಕು. ಅದು ಬರೋ ತನಕ ನಮ್ಮ ಈ ಭೌತಿಕ ಪ್ರಯಾಣ ನಡೀತಾನೇ ಇರುತ್ತೆ, ಕೊನೆ ಆಗಲ್ಲ. ಕೊನೆ ಆಗಬೇಕು ಅಂದರೆ ನಾವು ಕೃಷ್ಣನಿಗೆ ಪ್ರೀತಿಯನ್ನು ತೋರೋ ಹಂತಕ್ಕೆ ಬಂದಾಗ ಮಾತ್ರ ಈ ಭೌತಿಕ ನಮ್ಮ ಅಸ್ತಿತ್ವ ನಾವು ಪರಿಪೂರ್ಣತೆ ಹಂತಕ್ಕೆ ಹೋಗ್ತಾ ಇದ್ದೀವಿ ಅಂತ. ಸೊ ಜ್ಞಾಪಕ ಇಟ್ಕೊಳ್ಳಿ, ಕೃಷ್ಣ ಅವನಿಲ್ಲದೆ ಏನೂ ನಡೆಯೋಕ್ಕೆ ಸಾಧ್ಯ ಇಲ್ಲ. ತೇನ ವಿನಾ ತೃಣಮಪಿ ನ ಚಲತಿ, ಏನು ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡಲ್ಲ. ಅವನು ಇಲ್ಲಿ ನಮ್ಮ ಹತ್ರ ಬಂದು ನಿಂತ್ಕೊಂಡು ಹೇಳ್ತಾ ಇದ್ದಾನೆ, ನನಗೊಂದು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ಒಂದು ಭಕ್ತಿಯಿಂದ ಪ್ರೀತಿಯಿಂದ ಅವ್ನು ನೀರು ಕೊಟ್ಟರು ನಾನು ಸ್ವೀಕಾರ ಮಾಡ್ತೀನಿ ಅಂತ. ನೋಡಿ, ಅವನೇನು ನಮಗೆ ದೊಡ್ಡ ಏನೋ ಕೊಡಿ ಅಂತ ಕೇಳ್ತಾ ಇಲ್ಲ. ಅಂಥ ಪರಮ ಆಶೆ ಅವನು. ಆದರೆ ನಮ್ಮಿಂದ ಅವನು ಏನೂ ಅಪೇಕ್ಷೆ ಪಡ್ತಾ ಇಲ್ಲ, ಜಸ್ಟ್ ಪ್ರೀತಿ ಅಷ್ಟೇ ಕೇಳ್ತಾ ಇರೋದು. ಕಷ್ಟನ ಕೊಡೋಕ್ಕೆ ಕಷ್ಟನೇ ಇಲ್ಲ. ಕಷ್ಟ ಅನ್ಸಿದ್ರೆ ಎಲ್ಲ ಕಷ್ಟ. ಪವಿತ್ರಂ, ಕೃಷ್ಣನನ್ನು ಸಂಬೋಧಿಸಿ ಅರ್ಜುನ, ಕೃಷ್ಣ ನೀನು ಪವಿತ್ರ, ಪರಂ ಪವಿತ್ರಂ ಪರಮಂ, ಎಲ್ಲರಿಗಿಂತ ಪವಿತ್ರ ನೀನು. ವಿಶೇಷವಾಗಿ ಕೃಷ್ಣನ ಬಗ್ಗೆ ಜನರಿಗೆ ಬಹಳ ಕಷ್ಟ ಅರ್ಥ ಮಾಡ್ಕೊಡೋದಲ್ಲ. ಕೃಷ್ಣ ಎಲ್ಲ ಏನೇನೋ ಥರ ಕೆಲಸಗಳನ್ನು ಮಾಡ್ತಾನೆ. ಯಾಕಪ್ಪ ಸುಮ್ಮನಿರಬಾರ್ದ? ರಾತ್ರಿ ಎದ್ಬಿಟ್ಟು ತಾನು ನಿದ್ದೆ ಕೊಡೋದಲ್ಲೇ ಕೊಳಲನ್ನ ಊದಿ ಎಲ್ಲರನ್ನೂ ಕರೆದು, ಎಲ್ಲ ಹೆಂಗಸರನ್ನ ಕರೆದು, ಇದೇನಿದೆ ಕತೆ ಅವನದು. ಅದಕ್ಕೆ ಅರ್ಜುನ ಹೇಳ್ತಾ ಇದ್ದಾನೆ, ಕೃಷ್ಣನನ್ನು ಶಂಕಿಸಬೇಡಿ. ಕೃಷ್ಣ ಮಾಡೋದು ಯಾವುದು ತಪ್ಪಿಲ್ಲ, ಯಾವುದು ತಪ್ಪಿರಲ್ಲ ಅಂದರೆ ನಾನು ಹೆಂಗೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೃಷ್ಣನ ಅರ್ಥ ಮಾಡ್ಕೋತೀನಿ ಅಂತಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ ಕೃಷ್ಣನಲ್ಲಿ ಏನೂ ತಪ್ಪಿಲ್ಲ, ಕೃಷ್ಣ ಮಾಡ್ತಾ ಇರೋದ್ರಲ್ಲಿ ಏನೂ ತಪ್ಪಿಲ್ಲ. ಸರಳವಾಗಿ ನಾವು ಅರ್ಥ ಮಾಡ್ಕೋ. ಇವಾಗ 4ನೇ ತಾರೀಕು ಬರೋ ತಿಂಗಳಲ್ಲಿ ಜನ್ಮಾಷ್ಟಮಿ ಇದೆ. ಜನ್ಮಾಷ್ಟಮಿ ಇದೆ ಅಂದರೆ ಎಷ್ಟೊತ್ತಿಗೆ ಆರತಿ ಆಗುತ್ತೆ? 12 ಗಂಟೆಗೆ. ಇವಾಗ ನೀವೆಲ್ಲರೂ ಮನೆ ಆಚೆ ಇರ್ತೀರಾ, ತಪ್ಪಾಗೋಯ್ತಾ? ಇಲ್ಲ. ಸೊ ಕೃಷ್ಣನಿಗೋಸ್ಕರ 12 ಗಂಟೆಲಿ ಆಚೆ ಇರೋದ್ರಲ್ಲಿ ಏನು ತಪ್ಪಿದೆ? ಏನೂ ತಪ್ಪಿಲ್ಲ. ನಮಗೆ ನೋಡೋ ನಮ್ಮ ಕಣ್ಣಲ್ಲಿ ಕಾಮಲೆ ಅಂತಾರಲ್ಲ, ನಮಗೆ ನಾವು ಹಳದಿ ಬಣ್ಣದ ಕನ್ನಡಕವನ್ನು ಹಾಕೊಂಡಿದ್ದೀವಿ, ಹಾಗಾಗಿ ಎಲ್ಲವೂ ಕೂಡ ಹಳದಿಯಾಗಿ ಕಾಣ್ತಾ ಇದೆ. ನಮ್ಮ ಕಣ್ಣಿನಲ್ಲಿ ಕಾಮ ಇದೆ, ಹಾಗಾಗಿ ಕೃಷ್ಣನಲ್ಲೂ ನಾವು ಕಾಮವನ್ನು ಕಾಣ್ತೀವಿ, ಪ್ರೇಮವನ್ನು ಕಾಣಲ್ಲ. ಇದು ನಮ್ಮ ದುರಾದೃಷ್ಟ. ಅದಕ್ಕೇನು ಮಾಡೋದಕ್ಕಾಗತ್ತೆ? ಕೃಷ್ಣನ ಯಾಕೆ ದೂಷಿಸ್ತಾ ಇದ್ದೀವಿ? ನಾವು ದುಷ್ಟರು, ಹಾಗಾಗಿ ನಾವು ಕೃಷ್ಣನ ದುಷ್ಟ ಅಂತ ಇದ್ದೀವಿ. ಅರೆ ಯಾರು ಸಾಧುಗಳಿರ್ತಾರೋ ಅವ್ರಿಗೆ ಗೊತ್ತು, ಇಲ್ಲ ಕೃಷ್ಣ ಪರಮ ಪವಿತ್ರ, ಅವನಲ್ಲಿ ಯಾವ ಕಲ್ಮಶವೂ ಯಾವ ಅಶುದ್ಧತೆಯೂ ಇರೋಕ್ಕೆ ಸಾಧ್ಯ ಇಲ್ಲ, ಪರಮ ಪವಿತ್ರ ಕೃಷ್ಣ. ಇದಕ್ಕೆ ಶಾಸ್ತ್ರದಲ್ಲೂ ಒಂದು ಉಲ್ಲೇಖ ಇದೆ. ಒಂದ್ಸತಿ ಗೋಪಿಯರು ಕೃಷ್ಣನ ಒಂದು ದೂರ್ವಾಸ ಮುನಿಗಳು ಬಂದಿರ್ತಾರೆ. ದೂರ್ವಾಸ ಮುನಿಗಳಿಗೆ ಸೇವೆಯನ್ನು ಮಾಡೋಕ್ಕೆ ಎಲ್ಲ ಗೋಪಿಯರು ಒಂದು ಯಮುನೆಯನ್ನು ದಾಟಬೇಕಾಗಿತ್ತು. ಆಗ ಯಾವ ದೋಣಿಯೂ ಇಲ್ಲ. ಸೊ ಅಲ್ಲಿ ಕಾಯ್ತಾ ಇದ್ದಾರೆ, ಸಮಯ ಆಗ್ತಾ ಇದೆ. ದೂರ್ವಾಸ ಮುನಿಗಳಿಗೆ ಕೋಪ ಬಂದ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಬಹಳ ಚಿಂತೆ ಆಗೋಗುತ್ತೆ ಗೋಪಿಯರಿಗೆ. ಸರಿ, ಅಲ್ಲಿ ಕೃಷ್ಣ ಜೊತೆಗಿರ್ತಾನೆ. ಕೃಷ್ಣ ಏನಪ್ಪ ಮಾಡೋದು, ಹೋಗಬೇಕು, ಲೇಟ್ ಆಗ್ತಾ ಇದೆ, ಯಾವ ದೋಣಿ ಸಿಗ್ತಾ ಇಲ್ಲ. ಸರಿ, ಕೃಷ್ಣ ಹೇಳ್ತಾನೆ, ಸರಿ ಒಂದು ಕೆಲಸ ಮಾಡಿ, ನೀವು ಯಮುನೆಗೆ ಹೋಗಿ ಹೇಳಿ ಕೃಷ್ಣ ಪರಮ ಬ್ರಹ್ಮಚಾರಿ ಅಂತ. ಅವಾಗ ದಾರಿ ಬಿಟ್ಟುಬಿಡುತ್ತೇನೆ ಯಮುನಾ ಅಂತ. ನಗ್ತಾರೆ ಗೋಪಿ, ಯಾವಾಗಲೂ ನಮ್ಮ ಜೊತೆ ಇರ್ತೀಯ, ನೀನು ಯಾವ ಥರ ಬ್ರಹ್ಮಚಾರಿನೋ ನೀನು? ಕೃಷ್ಣ ಹೇಳ್ತಾನೆ, ಇಲ್ಲ ಹೋಗಿ ಹೇಳಿ, ನಿಮ್ಗೆ ಗೊತ್ತಾಗತ್ತೆ. ಸತ್ಯ ಇದ್ರೆ ಯಮುನಾ ಜಾಗ ಬಿಡ್ತಾಳೆ, ಇಲ್ಲಾಂದ್ರೆ ಬಿಡಲ್ಲ. ಸರಿ, ಗೋಪಿಯರು ಹೋಗಿ ಹೇಳ್ತಾರೆ ಕೃಷ್ಣ ಪರಮ ಬ್ರಹ್ಮಚಾರಿ ಅಂತೆ. ಹೌದಾ ಅಂತ ತಕ್ಷಣ ಯಮುನಾ ಜಾಗ ಬಿಟ್ಬಿಡ್ತಾಳೆ. ಸರಿ, ಈ ಕಡೆಯಿಂದ ಅವರು ಹೊಟ್ಟೋಗ್ಬಿಡ್ತಾರೆ. ಆ ಕಡೆ ಹೋಗ್ಬಿಟ್ಟು ದೂರ್ವಾಸ ಮುನಿಗಳಿಗೆ ಎಲ್ಲ ಸೇವೆ ಮಾಡಿ ದೂರ್ವಾಸ ಮುನಿಗಳು ಬಹಳ ಸಂತೃಪ್ತರಾಗಿ ಹೋಗ್ತಾರೆ. ಸಂತೃಪ್ತರಾದ್ಮೇಲೆ ತಿರ್ಗಾ ಕೇಳ್ತಾರೆ ದೂರ್ವಾಸ ಮುನಿಗಳಿಗೆ ಗೋಪಿಯರು, ನಾವು ಇವಾಗ ತಿರ್ಗಾ ವಾಪಸ್ ಆ ಕಡೆ ಹೋಗ್ಬೇಕಲ್ಲ, ಏನು ಮಾಡಬೇಕು ಅಂತ. ದೂರ್ವಾಸ ಮುನಿಗಳು ಹೇಳ್ತಾರೆ, ನೀವು ಹೋಗಿ ಯಮುನಾಗೆ ಹೇಳಿ ದೂರ್ವಾಸ ಮುನಿಗಳು ದೂರ್ವಾ ರಸವನ್ನು ಬಿಟ್ಟರೆ ಬೇರೆ ಏನೂ ತಿನ್ನೋದೇ ಇಲ್ಲ. ಆಗ್ತಾರೆ ಗೋಪಿ, ಇವಾಗ ತಾನು ಇಷ್ಟೊಂದೆಲ್ಲ ಐಟಮ್ ಮಾಡಿ ತಿನ್ಸಿದೀವಿ, ಏನೂ ತಿಂದೇ ಇಲ್ಲ ಅಂತಿರಲ್ಲಪ್ಪ. ಮತ್ತೆ ಅವ್ರು ಹೇಳ್ತಾರೆ, ನೀವು ಹೋಗಿ ಹೇಳಿ, ನಾನು ತಪ್ಪಿದ್ರೆ ಅದು ಯಮುನೆ ನಿಮ್ಗೆ ಜಾಗ ಬಿಡಲ್ಲ ಅಂತ. ಸರಿ, ಹೋಗಿ ಹೇಳ್ತಾರೆ ದೂರ್ವಾಸ ಮುನಿಗಳು ದೂರ್ವಾ ರಸವನ್ನು ಬಿಟ್ಟರೆ ಇನ್ನೇನು ತಗೊಳ್ಳೋದೇ ಇಲ್ಲ. ತಿರ್ಗಾ ಯಮುನೆ ಜಾಗ ಬಿಟ್ಟಲ್ಲ. ಆಮೇಲೆ ಕೃಷ್ಣ ಹತ್ರ ಬಂದು ಕೇಳ್ತಾರೆ, ಅಲ್ಲ ಕಣೋ ಕೃಷ್ಣ, ದೂರ್ವಾಸ ಮುನಿಗಳು ಯಾವುದೋ ಒಂದು ರೀತಿಯಲ್ಲಿ ಕೃಷ್ಣನಿಗೆ ಗುರು. ಸೊ ಗೋಪಿಯರು ಕೇಳ್ತಾರೆ, ನೀನು ಸರಿ, ನಿನ್ನ ಗುರುನು ಸರಿ, ನೀನು ಪರಮ ಬ್ರಹ್ಮಚಾರಿ ಅಂತೆ, ಅವ್ರು ಬರೀ ದೂರ್ವಾ ರಸವನ್ನು ಕುಡಿತಾ ಇದ್ರಂತೆ, ಇದನ್ನ ಹೇಗೆ ನಂಬೋದು ಅಂತ. ಅವಾಗ ಕೃಷ್ಣ ಅದಕ್ಕೆ ಏನು ಹೇಳಲ್ಲ, ಸುಮ್ಮನೆ ನಕ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ನಮ್ಮ ಆಚಾರ್ಯರು ಹೇಳ್ತಾರೆ, ದೂರ್ವಾಸ ಮುನಿಗಳು ಯಾಕೆ ಏನೂ ತಿಂದಿಲ್ಲ, ಯಾಕಂದ್ರೆ ಅವ್ರು ಏನು ತಿಂದರೂ ಕೂಡ ಅವ್ರು ಅದ್ರ ಮೇಲೆ ಅವರ ಯಾವ ಆಸೆಯಿಂದ ತಿಂದಿಲ್ಲ. ಅವರು ಏನೋ ಕೊಡ್ತಾ ಇದ್ದಾರೆ ಯಾರೋ ಅಂತ ತಿಂದಿದ್ದಾರೆ ಅಷ್ಟೇ. ಅದೇ ಅವ್ರಿಗೆ ಅದ್ರ ಮೇಲೆ ಯಾವ ಆಸಕ್ತಿ ಇಲ್ಲ ಅನ್ನೋ ಕಾರಣಕ್ಕೆ ದೂರ್ವಾ ರಸವನ್ನು ಮಾತ್ರ ಕುಡಿದ್ರು ಅಂತ ಹೇಳ್ತಾರೆ.
ಅದೇ ರೀತಿ ಕೃಷ್ಣ ಏನು ಮಾಡಿದ್ರು ಕೂಡ ಅವನಿಗೆ ಒಂದೇ ಕಾರಣ, ಅವನು ಏನು ಮಾಡಿದ್ರು ಕೂಡ ತನ್ನ ಶುದ್ಧ ಭಕ್ತರ ಆನಂದ, ಇಷ್ಟೇ. ಕೃಷ್ಣ ಏನು ಮಾಡಿದ್ರು ಕೂಡ. ಇವಾಗ ಕೃಷ್ಣನ ಸ್ಥಾನ ಹೇಗೆ ಅಂದರೆ, ಭಕ್ತರು ಯಾವ ರೀತಿ ಅವನಿಗೆ ಸೇವೆ ಮಾಡೋಕ್ಕೆ ಅಪೇಕ್ಷೆ ಪಡ್ತಾರೆ ಅನ್ನೋದಕ್ಕೆ ಅವನು ರಿಸ್ಟ್ರಿಕ್ಟ್ ಮಾಡಲ್ಲ. ನೀನು ನನ್ನ ಬಗ್ಗೆ ಹಿಂಗೆ ಯೋಚನೆ ಮಾಡಿ, ಹಾಗೆ ಯೋಚನೆ ಮಾಡಿ ಅಂತ ಹೇಳಲ್ಲ. ಯಾವ ಭಕ್ತರಿಗೆ ಯಾವ ರೀತಿ ಕೃಷ್ಣನಿಗೆ ಸೇವೆ ಮಾಡಬೇಕು ಅಂತ ಪ್ರೀತಿ ಬರುತ್ತೋ ಆ ರೀತಿ ಸೇವೆ ಮಾಡೋದಕ್ಕೆ ಸ್ವತಂತ್ರ ಕೊಟ್ಬಿಟ್ಟಿದ್ದಾನೆ. ಸೊ ಕೃಷ್ಣ ಇವಾಗ ಯಾರೋ ನನ್ನ ಕೃಷ್ಣ, ನನ್ನ ಪತಿಯಾಗಿ ನಿನ್ನನ್ನು ನಾನು ಸೇವೆ ಮಾಡಬೇಕು ಅಂದರೆ ಓಕೆ, ತಥಾಸ್ತು. ಅಂದರೆ ಕೃಷ್ಣ ಯಾವ ರೀತಿಯಲ್ಲಿ ಭಕ್ತ ಅವನಿಗೆ ಸೇವೆ ಮಾಡೋಕ್ಕೆ ಆಸೆ ಪಡ್ತಾನೋ ಅದನ್ನು ಅವನು ಪೂರೈಸ್ತಾನೆ. ಆ ಒಂದು ವಿಷಯದಲ್ಲಿ ಅವನಿಗೆ ಕೆಟ್ಟ ಹೆಸರು ಬಂದರೂ ಕೂಡ ಅವನಿಗೆ ಅದರ ಬಗ್ಗೆ ಕಾಳಜಿ ಇಲ್ಲ. ಅದಕ್ಕೆ ಅವನು ವಿವರಿಸಕ್ಕೂ ಹೋಗಲ್ಲ. ಎಕ್ಸ್ಪ್ಲನೇಷನ್ ಕೊಡ್ತೀವಲ್ಲ ನಾವೇನಾದ್ರು ತಪ್ಪು ಮಾಡಿದ್ರೆ ಅಥವಾ ಜನ ನಮ್ಮ ಬಗ್ಗೆ ಏನೋ ತಪ್ಪು ಹೇಳ್ತಾ ಇದ್ರೆ ನಾವು ಎಕ್ಸ್ಪ್ಲನೇಷನ್, ಕೃಷ್ಣ ಅಂತ ನಾನು ಎಕ್ಸ್ಪ್ಲನೇಷನ್ ಕೊಡಲ್ಲ. ನೀವೇನು ಬೇಕೋ ಅಂದ್ಕೊಳ್ಳಿ. ಯಾರಿಗೆ ಬೇಕೋ ಅವ್ರು ಸತ್ಯಕ್ಕೆ ಬರ್ತಾರೆ, ಯಾರಿಗೆ ಬೇಕೋ ಅವ್ರು ಹುಡ್ಕೊಂಡು ಕೃಷ್ಣನ ಸತ್ಯಕ್ಕೆ ಬರ್ತಾರೆ. ಕೃಷ್ಣ ಪರಮ ಪವಿತ್ರ ಅಂತ ಬರ್ತಾರೆ. ಮಿಕ್ಕಿದವರೆಲ್ಲ ನಿಮ್ಗೇನು ಬೇಕೋ ಮಾಡ್ಕೊಳ್ಳಿ. ಯಾಕಂದರೆ ಆ ಸ್ಥಾನವನ್ನು ನಾವೇ ಖುದ್ದಾಗಿ ಹುಡ್ಕೊಂಡು ಹೋಗ್ಬೇಕು, ಅವಾಗಲೇ ನಾವು ನಂಬೋದು ಅಲ್ವಾ. ಇವಾಗ ಕೃಷ್ಣನೇ ಹೇಳ್ತಾನೆ, ಅವನ ಬಗ್ಗೆ ಏನು ಬೇಕಾದ್ರೆ ಹೇಳ್ಕೊತಾನ ಅವನು. ಸೊ ಹಾಗಾಗಿ ಕೃಷ್ಣ ಅದನ್ನು ಇನ್ನೊಬ್ಬರಿಗೆ ತಿಳಿ ಹೇಳೋ ಒಂದು ಅವಶ್ಯಕತೆಯನ್ನು ಕಂಡಿಲ್ಲ ಅವನು. ಅದು ಹಾಗೆ ಬಿಟ್ಬಿಟ್ಟಿದ್ದಾನೆ. ಸರಿ, ನೀವು ನನಗೆ ಬಗ್ಗೆ ಏನು ಯೋಚನೆ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ಅರೆ ಆಚಾರ್ಯರು ಹೇಳ್ತಾರೆ, ಕೃಷ್ಣ ಮಾಡೋದೇ ಎಲ್ಲವೂ ಕೂಡ ಕೃಷ್ಣ ಭಕ್ತವತ್ಸಲ, ಅವನ ಅಸ್ತಿತ್ವವೇ, ಅವನು ಇರೋದೇ ತನ್ನ ಭಕ್ತರಿಗೋಸ್ಕರ. ಅವನಿಗೆ ಬೇರೆ ಕಾರಣನೇ ಇಲ್ಲ ಇರೋದಕ್ಕೆ. ಕೃಷ್ಣ ಆತ್ಮರಾಮ, ಅವನು ತನ್ನಲ್ಲೇ ತಾನು ತೃಪ್ತನಾಗಿರ್ತಾನೆ ಇಲ್ಲ. ಕೃಷ್ಣನಿಗೆ ಯಾವಾಗ ಸಂತೋಷ ಅಂದರೆ ತನ್ನ ಭಕ್ತರು ಸಂತೋಷ ಆದಾಗ ಕೃಷ್ಣನಿಗೆ ಸಂತೋಷ. ಭಕ್ತರಿಗೆ ದುಃಖ ಆದರೆ ಕೃಷ್ಣನಿಗೆ ದುಃಖ. ಹಾಗಾಗಿ ಅವನ ಪರಮ ಸ್ಥಾನವನ್ನು ನಾವು ಅರ್ಥ ಮಾಡ್ಕೋಬೇಕು. ಪರಮ ಆಶ್ರಯ, ಪರಮ ಪವಿತ್ರ. ಪುರುಷಂ ಯಾವುದೋ ನಿರಾಕಾರ ಶಕ್ತಿ ಅಲ್ಲ ಕೃಷ್ಣ. ಪುರುಷ ಅಂದ್ರೆ ಏನು? ವ್ಯಕ್ತಿ ಅವನು. ಅವನಲ್ಲಿ 2 ಕಾಲು, 2 ಕೈ, 2 ಕಣ್ಣು ಇತ್ಯಾದಿಗಳಿರೋದ್ರಿಂದ ನಮ್ಮಲ್ಲೂ ಇದೆ. ಅದಕ್ಕೆ ಹೇಳ್ತಾರೆ, ಮನುಷ್ಯ ಜನ್ಮ ಭಗವಂತನಿಗೆ ಬಹಳ ಹತ್ತಿರವಾದ ಮನುಷ್ಯ ರೂಪ, ಭಗವಂತನಿಗೆ ಬಹಳ ಹತ್ತಿರವಾದ ಹೋಲಿಕೆಯ ರೂಪ. ನಾಯಿಯ ರೂಪ ತುಂಬ ದೂರ ಇದೆ ಮನುಷ್ಯ ರೂಪಕ್ಕಿಂತ. ಮನುಷ್ಯ ರೂಪ ದೇವರ ರೂಪಕ್ಕೆ ಬಹಳ ಹತ್ತಿರ ಇರುವಂತಹ ರೂಪ. ಯಾಕೆ? ಇದು ಕೊನೆಯ ಹಂತ ಈ ಭೌತಿಕ ಜಗತ್ತಿನಲ್ಲಿ. ಯಾರು ಮನುಷ್ಯ ರೂಪವನ್ನು ತಗೊಂಡಿದ್ದಾರೋ ಅವರು ಇನ್ನು ನೆಕ್ಸ್ಟ್ ಸ್ಟೇಜಲ್ಲಿ ಭಗವಂತನ ಥರ ರೂಪ, ಭಗವಂತನ ಜೊತೆ ಸೇವೆ, ಭಗವಂತನ ಜೊತೆ ಇರೋದಕ್ಕೆ ಯೋಗ್ಯತೆಯನ್ನು ಪಡ್ಕೊಂಡ್ಬಿಡ್ತಾರೆ. ಅಂದರೆ ಆಗೋಯ್ತು, ಈ ಭೌತಿಕ ಜಗತ್ತಿನಲ್ಲಿ ಕೆಲಸ ಆಗೋಯ್ತು. ಹಾಗಾಗಿ ಮನುಷ್ಯ ಜನ್ಮ ಶ್ರೇಷ್ಠ. ಅದಕ್ಕೆ ದಾಸರು ಹೇಳ್ತಾರೆ, ಮನುಷ್ಯ ಜನ್ಮ ದೊಡ್ಡದು, ಹಾಳು ಮಾಡ್ಕೋಬೇಡ್ರಪ್ಪ ಹುಚ್ಚಪ್ಪಂದಿರ. ಹಾಳು ಮಾಡ್ಕೊಳ್ಳೋದು ಬಹಳ ಸುಲಭ ಅಲ್ವಾ? ಸುಮ್ಮನೆ ಶನಿವಾರ ಇಲ್ಲಿ ಬರೋದು ಬಿಟ್ಟರೆ ಸಾಕು. ಇನ್ನೇನು ಮಾಡಬೇಡಿ, ಇಲ್ಲಿ ಶನಿವಾರ ಬರೋದು ಬಿಟ್ಬಿಡಿ ಅಷ್ಟೇ. ಆಗೋಯ್ತು, ಇನ್ನೊಂದು ಜನ್ಮ ವ್ಯರ್ಥ. ಆಗಲೇ ಎಷ್ಟೋ ಜನ್ಮಗಳು ವ್ಯರ್ಥ ಮಾಡಿದ್ದೀವಿ, ಇನ್ನೊಂದು ಜನ್ಮ ವ್ಯರ್ಥ ಮಾಡ್ತೀವಿ. ಇನ್ನು ಇದೇ ರೀತಿ ಹೇಗೆ ಎಷ್ಟು ಜನ್ಮಗಳು ನಡೆಯುತ್ತೋ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ಇಚ್ಛೆ ಮೇಲೆ. ಸೊ ನಮ್ಮ ಜನ್ಮವನ್ನು, ನಾವು ಜೀವನವನ್ನು ಹಾಳು ಮಾಡ್ಕೊಳ್ಳೋದು ಬಹಳ ಸುಲಭ. ಹಾಳು ಮಾಡ್ಕೋಬೇಕು ಅಂದ್ರೆ ಏನು, ನಾವು ಕೆಟ್ಟ ದಾರಿಯನ್ನೇ ಹಿಡಿಬೇಕು ಅಂತಲ್ಲ. ಕೃಷ್ಣನ ಬಿಟ್ಟರೆ ಅಷ್ಟೇ ನಮ್ಮ ಜೀವನ ಹಾಳಾದಂಗೆ ಅಷ್ಟೆ. ಸಿಂಪಲ್, ಇನ್ನೇನೂ ಇಲ್ಲ. ಅದಕ್ಕೆ ನಮ್ಗೆ ತುಂಬ ದುಃಖ ಆಗುತ್ತೆ. ಯಾರು ಕೃಷ್ಣನನ್ನು ಸ್ವೀಕಾರ ಮಾಡದೆ ಕೃಷ್ಣನಿಂದ ದೂರ ಇಡ್ತೆ ಅವ್ರನ್ನ ನೋಡಿ ನಮಗೆ ಬಹಳ ನೋವಾಗುತ್ತೆ. ಏನೋ ಪ್ರಾರ್ಥನೆ ಮಾಡ್ತೀವಪ್ಪ, ಭಗವಂತ ಇದು ಏನೋ ಒಂದು ಕೃಪೆ ಕೊಡಪ್ಪ, ಇವ್ರಿಗೆ ಕಷ್ಟನೋ ಸುಖನೋ ಕೃಪೆ ಕೊಡು, ನಿನ್ನ ಕಡೆ ತಿರುಗಿ ನೋಡೋಂಗೆ ಮಾಡು. ಯಾಕಂದರೆ ತಿರ್ಗಾ ಹೊಟ್ಟೋಗ್ಬಿಟ್ರೆ ತಿರ್ಗಾ ಗೊತ್ತಿಲ್ಲ, ತಿರ್ಗಾ ಮನುಷ್ಯ ಜನ್ಮ ಸಿಗುತ್ತೋ ಅದು ಗೊತ್ತಿಲ್ಲ. ತಿರ್ಗಾ ಪ್ರಾಣಿಗಳ ಜನ್ಮ ಸಿಕ್ಕಿದ್ರೆ ತಿರ್ಗಾ ಮನುಷ್ಯ ಜನ್ಮ ಪಡ್ಕೊಳ್ಳೋಕ್ಕೆ ಎಷ್ಟೊಂದು ಜನ್ಮಗಳು ಬೇಕಾಗುತ್ತೆ. ಏನೇ ಸೊ ಪುರುಷ ವ್ಯಕ್ತಿ ಹೇಳ್ದಂಗೆ ಶಕ್ತಿವಂತ, ಶಕ್ತಿಯ ಮೂಲ ಅವನ ಶರೀರದಿಂದ ಬರ್ತಾ ಇರುವಂತಹ ಜ್ಯೋತಿ, ಆ ಬ್ರಹ್ಮಜ್ಯೋತಿ. ಅದನ್ನೇ ಶ್ರೇಷ್ಠ ಅಂತ ಅನ್ಕೋಬಾರ್ದು. ವ್ಯಕ್ತಿನೇ ಇಲ್ಲದೆ ಇದ್ರೆ ಅದು ಎಲ್ಲಿಂದ ಬರುತ್ತೆ ಜ್ಯೋತಿ? ಹಾಗೆ ಕೃಷ್ಣ ಪುರುಷ ಅಂದ ತಕ್ಷಣ ಅವನಿಗೆ ಭಾವನೆಗಳಿವೆ, ಅವನಿಗೆ ಪ್ರೀತಿ ಬೇಕು, ಅವನಿಗೆ ಪ್ರೀತಿಯನ್ನು ತೋರಬೇಕು, ಅವನಿಗೂ ಸುಖ ಇದೆ, ದುಃಖ ಇದೆ, ಎಲ್ಲವೂ ಇದೆ. ಯಾಕಂದರೆ ಅವನು ಪುರುಷ ವ್ಯಕ್ತಿ. ಅದಕ್ಕೆ ಕೃಷ್ಣನನ್ನು ಪ್ರೀತಿಸೋದು ಬಹಳ ಕಷ್ಟ ಏನಿಲ್ಲ.
ಏನೋ ಒಂದು ನಿರಾಕಾರ ಸೊನ್ನೆ ಇದ್ರೆ ಏನು ಅದಕ್ಕೆ ನಾವು ಏನು ಅಲಂಕಾರ ಮಾಡ್ತೀವಿ. ಅದೇ ನೋಡಿ, ಕೃಷ್ಣ ಇದ್ರೆ ಅವನಿಗೆ ಎಷ್ಟು ಚೆನ್ನಾಗಿ ಹೂವು ಹಾಕ್ಬೋದು, ಅವನಿಗೆ ವಿಗ್ರಹ ಇದ್ರೆ ವಸ್ತ್ರಗಳನ್ನು ಧರಿಸ್ಬೋದು, ಎಲ್ಲ ರೀತಿಯಲ್ಲಿ ಅವನಿಗೆ ಅಲಂಕಾರವನ್ನು ಮಾಡಿ ಅವನಿಗೆ ಸಂತೋಷವನ್ನು ನೀಡ್ಬೋದು. ಅವನಿಗೆ ಸಂತೋಷವನ್ನು ನೀಡಿದಾಗ ಅವನು ಸಂತೋಷನಾದರೆ ನಾವು ಸಂತೋಷ ಪಡ್ತೀವಿ ಅಷ್ಟೇ. ಎಷ್ಟು ಸುಲಭ ಕೃಷ್ಣನ ಭಕ್ತಿಯನ್ನು ಮಾಡೋದು. ಅದು ಕೃಷ್ಣನ ರೂಪದ ವರ್ಣನೆ ನಾನು ಬಹಳ ಸತಿ ಮಾಡಿದ್ದೀನಿ ಅಲ್ವ. ಕೃಷ್ಣನ ಮುಖವನ್ನು ನೋಡಿದ್ರೆ ನಮಗೇನು ಕಾಣುತ್ತೆ? ನಗು. ನಗು. ನಮ್ಮ ಜೀವನದಲ್ಲಿ ಏನು ಕಾಣುತ್ತೆ? ಅಳು. ನಮ್ಮ ಜೀವನದಲ್ಲಿ ಅಳು ಕಾಣುತ್ತೆ, ಅವನ ಜೀವನದಲ್ಲಿ ನಗು ಕಾಣುತ್ತೆ. ಸೊ ಇಷ್ಟೇ ನಮಗೆ ಬೇಕಾಗಿರೋದು. ಸಂತೋಷ ಬೇಕು, ಸುಮ್ಮನೆ ಅವನ ಜೊತೆ ಇದ್ರೆ ಸಂತೋಷವಾಗಿರ್ತೀವಿ. ಅವನು ಬಿಟ್ಟು ದೂರ ಇದ್ರೆ ಇನ್ನೇನು ಇಲ್ಲ, ದುಃಖಾಲಯ ಶಾಶ್ವತ. ಇನ್ನೇನು ಸಿಗುತ್ತೆ ಈ ಜಗತ್ತಿನಲ್ಲಿ ದುಃಖ ಬಿಟ್ಟರೆ? ಇವತ್ತು ಯಾರ ಹತ್ರನೂ ಬೆಳಗ್ಗೆ ಮಾತಾಡ್ತಾ ಇದ್ದೆ. ಸೊ ನಾವೇನೋ ಸ್ತ್ರೀ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತು ಕ್ಲಾಸಲ್ಲಿ. ಸೊ ನಾನು ಹೇಳ್ತಾ ಇದ್ದೆ, ಸ್ತ್ರೀಯರು ನಿಜವಾಗ್ಲೂ ಒತ್ತಡ, ಪ್ರೆಷರ್ ತಗೊಳ್ಳೋದಕ್ಕೆ ಸ್ತ್ರೀ ಶರೀರ ರೂಪಿತವಾಗಿಲ್ಲ, ಡಿಸೈನ್ ಆಗಿಲ್ಲ ಪ್ರೆಷರ್ ತಗೊಳಕ್ಕೆ, ಎಸ್ಪೆಷಲಿ ವರ್ಕ್ ಪ್ರೆಷರು ಇದೆಲ್ಲ. ಸೊ ನಾನು ಹೇಳಿದೆ, ಆ ಶರೀರ ರೂಪಿತವಾಗಿರೋದೇ ಇದರಿಂದ ಎಲ್ಲ ಒಂದು ಸ್ವಲ್ಪ ದೂರ ಇದ್ದು ಭಗವಂತ, ಭಕ್ತಿ, ಸಂಸ್ಕೃತಿ, ಈ ಒಂದು ವಿಷಯಗಳಲ್ಲಿ ತೊಡಗೋದಕ್ಕೆ ಸ್ತ್ರೀ ದೇಹ ಡಿಸೈನ್ ಆಗಿರೋದು. ಇವತ್ತು ನಾವು ಅದನ್ನು ಬೇರೆ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದೀವಿ, ಅದು ಬೇರೆ ವಿಷಯ. ಇವಾಗ ಉದಾಹರಣೆಗೆ ನಮ್ಮ ಶರೀರ ಏರೋಪ್ಲೇನಲ್ಲಿ ಹೋಗೋಕ್ಕೆ ಡಿಸೈನ್ ಆಗಿಲ್ಲ, ಗೊತ್ತಾ? ನಮ್ಮ ಶರೀರ ಅಷ್ಟು ಫಾಸ್ಟ್ ಮೂಮೆಂಟ್ಸ್ನ ತೊಗೊಳಕ್ಕಾಗಲ್ಲ, ಅದರಿಂದ ಸಮಸ್ಯೆಗಳಾಗತ್ತೆ. ಅದು ಯಾರು ಗೊತ್ತಾಗುತ್ತೆ? ತುಂಬ ಫ್ಲೈಟಲ್ಲಿ ಓಡಾಡ್ತಾರಲ್ಲ ಅವ್ರಿಗೆ ಅದರ ತೊಂದರೆ ಗೊತ್ತಾಗತ್ತೆ ಭಾಳ ವರ್ಷಗಳಾದಮೇಲೆ. ಅದೇ ರೀತಿ ನಾವು ನಮ್ಮ ಶರೀರ ನಮಗೆ ಭಗವಂತ ಯಾವ ಉದ್ದೇಶದಿಂದ ಸೃಷ್ಟಿ ಮಾಡಿದನೋ ಅದನ್ನು ಬಿಟ್ಟು ಅದನ್ನು ಮೀರಿ ನಾವು ಶರೀರವನ್ನು ಬಳಸ್ತೀವಿ. ನಾನು ಹೇಳ್ತಾ ಇದ್ದೆ, ನನ್ನ ಹೆಂಡತಿ ಬಗ್ಗೆ ಹೇಳ್ತಾ ಇದ್ದೆ. 10-12 ವರ್ಷದಿಂದ ಅವಳು ಕೆಲಸದಲ್ಲಿದ್ಲು, ಸಿಸ್ಕೋನಲ್ಲಿ ಕೆಲಸ ಮಾಡ್ತಾ ಇದ್ಲು, ನಾನು ಸಾಫ್ಟ್ವೇರಲ್ಲಿ, ಅವಳು ಸಾಫ್ಟ್ವೇರಲ್ಲಿ. ಸಾಫ್ಟ್ವೇರ್ ಅಂದರೆ ಏನು? ಉಸಿರಾಡೋಕ್ಕೆ ಟೈಮ್ ಇರಲ್ಲ ಅಲ್ವಾ? ಕತ್ತೆಗಳ ಥರ ಕೆಲಸ ಮಾಡೋದು. ಸರಿ, ಏನೋ ದುಡ್ಡು ಎಸಿತಾರೆ, ತೊಗೊಳ್ಳಿ, ಸ್ವಲ್ಪ ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ. ಸರಿ, ತೊಗೊಳ್ಳೋದು, ಅದೇ ಜೀವನ ಅಂದ್ಕೊಡೋದು. ಸರಿ, ಯಾರೋ ಇವತ್ತು ಕೇಳ್ತಾ ಇದ್ರು, ಪ್ರಭು, ನಾನು ಹೇಳ್ತಾ ಇದ್ದೆ, ಸುಮ್ಮನೆ ತುಂಬ ಅಷ್ಟೊಂದು ಸ್ಟ್ರೆಸ್ ಎಲ್ಲ ತೊಗೊಳೋದು ಕಷ್ಟ ಆಗುತ್ತೆ ಪಾಪ ಸ್ತ್ರೀಯರಿಗೆ. ಮನೆ ಕೆಲಸ ಮಾಡಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಅಡುಗೆ ಮಾಡಬೇಕು, ಹಿರಿಯರಿದ್ರೆ ಅವರು ನೋಡ್ಕೋಬೇಕು, ಜೊತೆ ಆಫೀಸ್ ಕೆಲಸ ಮಾಡಬೇಕು, ಅಲ್ಲಿ ಡೆಡ್ ಲೈನ್ಗಳಿರುತ್ತೆ. ಗಂಡಸರಿಗೆ ಅಂದರೆ ಒಂದೇ ಕೆಲಸ ಅಷ್ಟೇ, ಆಯಿತು. ಇನ್ನೇನು ಅವರೇನು ಅಡುಗೆನ ಮಾಡ್ತಾರೆ, ಮಕ್ಕಳನ್ನ ನೋಡ್ಕೋತಾರೆ, ಬೇರೆ ಏನು ಕೆಲಸಗಳು ಮಾಡಲ್ಲ. ಸೊ ಇದು ತುಂಬ ಅನ್ಡ್ಯೂ, ಅಂದರೆ ಅನ್ಫೇರ್ ಅಂತಾರಲ್ಲ, ಸರಿ, ಇದು ಒಳ್ಳೇದಲ್ಲ, ಕರೆಕ್ಟ್ ಅಲ್ಲ, ಇದು ಈ ರೀತಿ ಇರಬಾರ್ದು. ಗಂಡಸರಿಗೆ ಒಂದು ಜವಾಬ್ದಾರಿ ಇರಬೇಕು, ಹೆಂಗಸರಿಗೆ ಒಂದು ಜವಾಬ್ದಾರಿ ಇರಬೇಕು, ಆಗ ಅದು ಗೃಹಸ್ಥ ಜೀವನ ಅಂತ. ಅವಾಗ ಯಾರೋ ಬಂದು ನನಗೆ ಹೇಳಿದ್ರು, ಪ್ರಭು, ಅರೆ ನಮ್ಮ ಆಫೀಸಲ್ಲಿ ಎಷ್ಟೊಂದು ಜನ ಹೆಂಗಸರಿದ್ದಾರೆ, ಅವ್ರಿಗೆ ಸಂತೋಷವಾಗೇ ಇದ್ದಾರಂತೆ ಪ್ರಭು ಅವರು ಅಂತ. ನಾನು ಹೇಳಿದೆ, ಆಯಿತು, ಏನಕ್ಕೆ ಸಂತೋಷವಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಕೇಳಿ ಅಂತ. ಅವ್ರು ಹೇಳಿದ್ರೆ, ಇಲ್ಲ, ನಾನು ಮನೇನೂ ಮ್ಯಾನೇಜ್ ಮಾಡ್ಕೋತಾ ಇದ್ದೀನಿ. ಆ ವರ್ಡೇ ನೋಡಿ, ಮ್ಯಾನೇಜ್ ಮಾಡ್ಕೋತಾ ಇದ್ದೀನಿ, ಆಫೀಸು ಮ್ಯಾನೇಜ್ ಮಾಡ್ಕೋತಾ ಇದ್ದೀನಿ. ಈ ಮ್ಯಾನೇಜ್ ಮಾಡ್ಕೋತಾ ಇದ್ದೀನಿ ಅಂದರೆ ಏನರ್ಥ? ಹೆಂಗೋ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅರ್ಥ, ಸಂತೋಷವಾಗಿದ್ದೀನಿ ಅಂತ ಅರ್ಥ. ಸರಿ, ಹೋಗ್ಲಿ, ಆಯಿತು, ನೀವೊಂದು ಕೆಲಸ ಮಾಡಿ, ಅವ್ರ ಮಕ್ಳ ಹತ್ರ ಮಾತಾಡಿ ಅಂದೆ ನಾನು. ನೀವು ಹೋಗಿ ಅವ್ರ ಹತ್ರ ಕೇಳಬೇಡಿ, ಅವ್ರ ಮಕ್ಳ ಹತ್ರ ಹೋಗಿ ಮಾತಾಡಿ, ಅವರನ್ನು ಕೇಳಿ ಅವ್ರು ಸಂತೋಷವಾಗಿದ್ದಾರಾ. ಅವಾಗ ನಿಮ್ಗೆ ನಿಜವಾದ ಉತ್ತರ ಗೊತ್ತಾಗುತ್ತೆ. ಅವಾಗ ಅವ್ರ ಅಮ್ಮಂಗೆ ಹೇಳಿ ಅವ್ರು ಏನು ಹೇಳ್ತಾರೋ, ಯಾಕಂದರೆ ಯಾವತ್ತೂ ಅದನ್ನು ಕೇಳಿರಲ್ಲ. ಅಪ್ಪ ಅಮ್ಮ ಕೇಳ್ತಾರೆ ಮಕ್ಳ ಹತ್ರ, ನೀವು ಸಂತೋಷವಾಗಿದ್ದೀರಾ ಅಂತ? ಇಲ್ಲ. ಬಾಯಿ ಬಿಡೋಕ್ಕಿಂತ ಮುಂಚೆ ಲಾಲಿಪಾಪ, ಚಾಕ್ಲೇಟ್ ಹಾಕ್ಬಿಡ್ತಾರೆ ಬಾಯಿ. ಸುಮ್ಮನೆ ಆಳಬೇಡ ನೀನು, ಹತ್ರ ನನಗೆ ಟೈಮ್ ಇಲ್ಲ ನಿನ್ನ ಸುಧಾರ್ಸೋಕ್ಕೆ. ಟಿ ವಿ ಕೊಡೋದು, ಮೊಬೈಲ್ ಕೊಡೋದು, ಆಟ ಸಾಮಾನು ಕೊಡೋದು, ಇಷ್ಟೇ. ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೆ, ನಮ್ಮ ಮನೆಯಲ್ಲೂ ನಾವು ಇದೇ ರೀತಿಯಲ್ಲಿ ಇದ್ವಿ. ನನ್ನ ಮಗಳು ಇವಾಗ ಅವಳಿಗೆ 21 ವಯಸ್ಸು. ಆವಾಗ ಅವಳು 5 ವರ್ಷದ ಮಗುವಾಗಿತ್ತು. 5 ವರ್ಷದ ಮಗು ಬಂದು ಅಮ್ಮನ ಹತ್ರ, ಯಾಕಂದರೆ ಮಕ್ಕಳಿಗೆ ಯಾರು ಬೇಕು? ಅಮ್ಮಂದರೆ ಅಪ್ಪ ಇದ್ರೂ ಸರಿ, ಇಲ್ಲದೇ ಇದ್ರೂ ಸರಿ, ಆಟಗುಂಟು ಲೆಕ್ಕಕ್ಕಿಲ್ಲ. ಏನಾದ್ರು ಬೇಕಾದ್ರೆ ಓಕೆ, ದುಡ್ಡು ಬೇಕಂದ್ರೆ ಹೋಗ ಅಪ್ಪನ ಹತ್ರ. ಈಗಿನ ಕಾಲದಲ್ಲಿ ಅದು ಬೇಕಾಗಿಲ್ವಲ್ಲ, ಮೊಬೈಲ್ ಇದೆಯಲ್ಲ, ಅಲ್ಲೇನ ಕೃಷ್ಣ? ಅಪ್ಪ ಇದ್ರೂ ಸರಿ, ಇಲ್ಲದೇ ಇದ್ರೂ ಸರಿ, ಬೇಕಾಗಿರೋದೇ ಅಮ್ಮ. ಸೊ ಆ ಮಗು ಬಂದು ನನ್ನ ಹೆಂಡತಿಗೆ ಹೇಳಿದ್ಲು, ಅಮ್ಮ ನೀನು ನನಗೆ ಸಿಗೋದೇ ಇಲ್ವಲ್ಲ ಅಂತ. ಅವತ್ತು ನಮ್ಮ ಜೀವನದಲ್ಲಿ ನಾವು ಎಚ್ಚರಗೊಂಡ್ವಿ, ಇದೇನಿದು ಈ ಥರ ನನ್ನ ಜೀವನ. ಇರೋದೇ ನಮ್ಮ ಜೀವನ ಮಾಡೋದೇ ಜನ ಮಕ್ಕಳಿಗೋಸ್ಕರ. ಆ ಮಗುನೇ ಬಂದು ಹೇಳ್ತಾ ಇದೆ, ನೀನು ನನಗೆ ಇಲ್ಲವೇ ಇಲ್ಲ ಅಂತ. ಯಾವತ್ತಿಗೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೀವಿ? ನಮ್ಗೆ ಅನ್ನಿಸ್ತು,
ನಾವು ಅವಳ ಭವಿಷ್ಯಕ್ಕೋಸ್ಕರ ನಾವು ದುಡಿತಾ ಇದ್ದೀವಿ, ಆದರೆ ಅವಳಿಗೆ ಅಷ್ಟರೊಳಗೆ ನಾವು ಅವಳನ್ನೇ ಕಳ್ಕೊಂಡು ಬಿಡ್ತೀವೇನೋ. ಯಾಕಂದರೆ ಪ್ರೀತಿ ತೋರ್ಬೇಕಾಗಿರೋ ಟೈಮ್ ಅದು 5 ವರ್ಷ ಆ ವಯಸ್ಸಿನಲ್ಲಿ. ಆವಾಗ ಅಮ್ಮ ಇಲ್ಲ ಅಂದರೆ ಹೆಂಗೆ? ಅಂದರೆ ನಾನು ಹೇಳ್ತಾ ಇರೋದು, ಇವಾಗ ಎಲ್ಲರೂ ಕೂಡ ಪುರುಷರಾಗಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇದು ಪುರುಷರ ಕೆಲಸ. ಇದು ಎಲ್ಲರೂ ಪುರುಷರಾಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಪುರುಷರಲ್ಲ, ಸ್ತ್ರೀಯರು ಪುರುಷರಲ್ಲ, ಪುರುಷ ಒಬ್ಬನೇ ಇರೋದು ಕೃಷ್ಣ. ಅದಕ್ಕೆ ಶಕ್ತಿಯನ್ನು ಪ್ರಕೃತಿ ಅಂತಾರೆ. ಪ್ರಕೃತಿ ಅಂದ್ರೆ ಏನು? ಯಾರು ಪುರುಷನಿಗೆ ಸೇವೆಯನ್ನು ಮಾಡ್ತಾರೋ ಅವ್ರ ಪ್ರಕೃತಿ. ನಾವೆಲ್ಲ ಪ್ರಕೃತಿ. ನಮ್ಮ ಕೆಲಸ ಅವನಿಗೆ ಸೇವೆ ಮಾಡೋದು. ಅದಕ್ಕೆ ಸೂಕ್ತವಾಗಿರೋ ಜವಾಬ್ದಾರಿಗಳಿವೆ. ಅದನ್ನು ನಾವು ಮಾಡ್ಕೊಂಡಾಗಲೇ ನಮಗೆ ಕೃಷ್ಣ ಭಕ್ತಿ ಮಾಡೋಕ್ಕಾಗೋದು. ಕೃಷ್ಣ ಪುರುಷ ಶಾಶ್ವತಂ ಅಂದರೆ ಅವನಿಗೇನು ಆದಿ ಇಲ್ಲ, ಕೊನೆ ಇಲ್ಲ, ಜನ್ಮ ಇಲ್ಲ, ಮರಣ ಇಲ್ಲ, ಎಂಥದೂ ಇಲ್ಲ. ಹೌದಾ? ಮತ್ತೆ ಇಲ್ಲಿ ಜನ್ಮ ತಗೊಂಡಲ್ಲ ಕೃಷ್ಣ, ನೀವೇನೋ ಜನ್ಮಾಷ್ಟಮಿ ಬೇರೆ ಮಾಡ್ತೀರಂತೆ. ಜನ್ಮಾಷ್ಟಮಿ ಅಂದರೆ ಜನ್ಮ ತಗೊಂಡ, ಇಲ್ಲಾಂದ್ರೆ ಯಾಕೆ ಜನ್ಮಾಷ್ಟಮಿ ಮಾಡ್ತಾ ಇದ್ದೀರಾ? ಅಂದರೆ ನೀವು ಹೇಳ್ತಾ ಇದ್ದೀರಾ ಅಷ್ಟಮಿ ದಿನ ಅವನು ಜನ್ಮ ತಗೊಂಡ. ಹೌದು, ಅವನ ಜನ್ಮ ತಗೊಂಡ. ಅವನ ಜನ್ಮ ನಮ್ಮ ಜನ್ಮ ಥರ ಅಲ್ಲ. ಅವನಿಗೆ ಜನ್ಮ ಯಾಕೆ? ಅವನು ಪ್ರಕಟ ಅಂತ ಹೇಳೋದಕ್ಕೆ ನಮಗೆ ಗೊತ್ತಾಗಲ್ಲ ಪ್ರಕಟ ಅಂದರೆ ಏನು ಅಂತ, ಹಾಗಾಗಿ ಜನ್ಮ ಅಂತೀವಿ. ಅವನು ಸಾಮಾನ್ಯ ಮಗುವಿನ ಥರ ಜನ್ಮ ತಗೊಳ್ಳಿಲ್ಲ. ಇವಾಗ ಸಾಮಾನ್ಯ ಮಗು ತಾಯಿಯ ಗರ್ಭದಿಂದ ಹೊರಗಡೆ ಬಂದಾಗ ಏನೋ ಕತ್ತರಿಸ್ತಾರಲ್ಲ, ಏನು ಕಟ್ ಮಾಡ್ತಾರೆ? ಹೊಕ್ಕಳ ಬಳ್ಳಿ. ಹೊಕ್ಕಳ ಬಳ್ಳಿಯಿಂದ ತಾನೇ ಮಗುಗೆ ಎಲ್ಲ ನ್ಯೂಟ್ರಿಷನ್ ಬರ್ತಾ ಇದೆ. ಕೃಷ್ಣ ಜನ್ಮ ತಗೊಂಡಾಗ ಅವನಿಗೆ ಯಾವ ಹೊಕ್ಕಳ ಬಳ್ಳಿನೂ ಇರಲಿಲ್ಲ ಅಲ್ವಾ? ಅವನು ಹೊಕ್ಕಳ ಬಳ್ಳಿ ಇರೋದಿರಲಿ, ಅವನು ಚೆನ್ನಾಗಿ ತನ್ನ ಕಿರೀಟ, ಅವನ ಅದ್ಭುತವಾದ ಅಲಂಕಾರದೊಂದಿಗೆ ಅವನು ಪೀತಾಂಬರವನ್ನು ಧರಿಸಿ ಅವನು ಪ್ರಕಟ ಆಗ್ತಾನೆ. ಹಾಗಾಗಿ ಅವನ ಜನ್ಮ ನಮ್ಮ ಜನ್ಮದ ಥರ ಇಲ್ಲವೇ ಇಲ್ಲ. ಅದಕ್ಕೆ ಏನು ನಾವು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿಲ್ಲ. ಆದರೆ ಅವನು ಯಾವುದೋ ಒಂದು ಸಮಯದಲ್ಲಿ ಪ್ರಕಟ ಆಗ್ತಾನೆ, ಇನ್ನೊಂದು ಸಮಯದಲ್ಲಿ ಅಪ್ರಕಟ ಆಗ್ತಾನೆ. ಅಂದರೆ ಕಣ್ಣಿಗೆ ಕಾಣಿಸ್ಕೋತಾನೆ, ಕಣ್ಣಿಗೆ ಕಣ್ಮರೆ ಆಗ್ತಾನೆ ಅಷ್ಟೇ. ಅದು ನಾವು ಜನ್ಮ ಅಂತ ಕರಿತೀವಿ ಅಷ್ಟೇ. ಯಾಕಂದರೆ ನಮಗೆ ಬೇರೆ ಏನೂ ಅರ್ಥ ಆಗಲ್ಲ, ಹಾಗಾಗಿ ಆ ಭಾಷೆಯನ್ನು ಉಪಯೋಗಿಸ್ತಾ ಇದ್ದೀವಿ. ಎನಿವೆ, ಶಾಶ್ವತಂ. ದಿವ್ಯಂ ಅಂದರೆ ಅವನು ಈ ಭೌತಿಕ ಜಗತ್ತಿಗೆ ಸೇರಿದವನಲ್ಲ. ಅವನನ್ನು ಭೌತಿಕ ದೃಷ್ಟಿಯಿಂದ ನೋಡಬಾರ್ದು. ನಮ್ಮ ದೇಹ ಭೌತಿಕವಾದದ್ದು, ನಮ್ಮ ಆತ್ಮ ಆಧ್ಯಾತ್ಮಿಕವಾದದ್ದು. ಆದರೆ ಕೃಷ್ಣನ ಸರ್ವಸ್ವವೂ ಆಧ್ಯಾತ್ಮಿಕವಾದದ್ದು. ಕೃಷ್ಣನಿಗೂ ಮನಸ್ಸಿದೆ, ಕೃಷ್ಣನಿಗೂ ನಮ್ಮ ಥರ ಕೈ ಕಾಲುಗಳು, ಕಣ್ಣು ಎಲ್ಲ ಇದೆ. ಆದರೆ ಎಲ್ಲವೂ ಕೂಡ ದಿವ್ಯವಾದದ್ದು. ಆಯಿತು, ಟೈಮ್. ಆದಿದೇವಂ ಅಂದರೆ ಎಲ್ಲ ದೇವರಿಗೂ ಆದಿ, ಎಲ್ಲ ದೇವರಿಗೂ ಮೂಲ ಕೃಷ್ಣ. ಎಲ್ಲರೂ ಬಂದಿರೋದು ಕೃಷ್ಣನಿಂದ, ನೇರವಾಗಿ ಕೃಷ್ಣನಿಂದ ಅಲ್ಲ, ಬ್ರಹ್ಮನಿಂದ ಎಲ್ಲರೂ ಬರೋದು. ಬ್ರಹ್ಮ ಕೃಷ್ಣನಿಂದ ಬರ್ತಾನೆ, ವಿಷ್ಣುವಿನಿಂದ, ವಿಷ್ಣು ಕೃಷ್ಣನಿಂದ ಬರ್ತಾನೆ, ಆಮೇಲೆ ಬ್ರಹ್ಮನಿಂದ ಎಲ್ಲ ದೇವತೆಗಳು ಎಲ್ಲರೂ ಕೂಡ ಪ್ರಕಟ ಆಗ್ತಾರೆ. ಅದು ಎಲ್ಲರ ಮೂಲ ಕೃಷ್ಣ. ಅದಕ್ಕೆ ಸ್ವರ್ಗಲೋಕದಲ್ಲಿ ಅವ್ರಿಗೆ ಬಹಳ ಸಮಸ್ಯೆ ಏನೂ ಇಲ್ಲ. ಪ್ರಾಬ್ಲಮ್ ಆದರೆ ಓಡ್ತಾರೆ ಬ್ರಹ್ಮ ಹತ್ರ. ಬ್ರಹ್ಮ ಏನಾದ್ರು ಪರಿಹಾರ ಕೊಡೋಕ್ಕಾದ್ರೆ ಬ್ರಹ್ಮ ಕೊಡ್ತಾನೆ, ಇಲ್ಲಾಂದರೆ ಎಲ್ಲರೂ ಸೇರಿ ವಿಷ್ಣು ಹತ್ರ ಓಡ್ತಾರೆ, ಶ್ವೇತದ್ವೀಪಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅಪ್ಪ ಭಗವಂತ ಕಾಪಾಡಪ್ಪ ಅಂತ. ಅವತ್ತು ಹೇಳ್ತಾನೆ, ಆಯ್ತು ಎಲ್ಲ ಅರೇಂಜ್ ಆಗಿದೆ, ಯೋಚನೆ ಮಾಡಿಬಿಡಿ ಹೋಗಿ. ಸೊ ಅವನು ಎಲ್ಲರ ಮೂಲ. ನಾವು ಇಲ್ಲಿ ಇವರೇ ಶ್ರೇಷ್ಠ, ಅವರೇ ಶ್ರೇಷ್ಠ ಅಂತೀವಿ. ಆದರೆ ಅವ್ರಿಗೆ ಗೊತ್ತು, ಯಾರನ್ನು ನಾವು ಎಲ್ಲರಿಗಿಂತ ಶ್ರೇಷ್ಠ ಅಂತ ಇದ್ದೀವೋ ಅವ್ರಿಗೆ ಗೊತ್ತೇ ನಾನು ಶ್ರೇಷ್ಠ ಅಲ್ಲಪ್ಪ, ಬಾಸ್ ಕೂತಿದ್ದಾನಲ್ಲಿ. ಅವ್ರಿಗೆ ಸಮಸ್ಯೆ ಆದರೂ ಅವ್ರು ಓಡೋಗೋದು ಅಲ್ಲಿಗೆ. ಸರಿ, ನಾವು ಇವ್ರ ಹತ್ರ ಓಡೋಗಿ ಆಮೇಲೆ ಅವ್ರು ಅಲ್ಲಿಗೆ ಓಡೋಗಿ ಯಾಕೆ? ನಾವೇ ಡೈರೆಕ್ಟಾಗಿ ಓಡೋಗ್ಬಿಡೋಣ ಕೃಷ್ಣನ ಹತ್ರ. ಯಾರ ಮಧ್ಯೆ ಬೇಕಾಗಿಲ್ಲ. ಮಿಡಲ್ ಮ್ಯಾನ್ ಅಂತಾರಲ್ಲ, ನಾವು ಮಿಡಲ್ ಮ್ಯಾನ್ ಬೇಕಾಗಿಲ್ಲ, ನಾವು ಡೈರೆಕ್ಟಾಗಿ ಕೃಷ್ಣನ ಹತ್ರ ಹೋಗ್ತೀವಿ. ಆ ಮಿಡಲ್ ಮ್ಯಾನ್ ಅಂದರೆ ಗುರು ಬೇಕು, ಆದರೆ ಅವ್ನು ಮಿಡಲ್ ಮ್ಯಾನ್ ಆಗಲ್ಲ, ಮಧ್ಯದಲ್ಲಿ ಬಂದು ನಿಂತ್ಕೊಳ್ಳಲ್ಲ ಗುರು. ನಮಗೆ ಕೃಷ್ಣ ಹತ್ರ ಕರ್ಕೊಂಡು ಹೋಗ್ತಾರೆ ಗುರು. ಆದಿದೇವಂ ಅಜ ಅಂದರೆ ಜನ್ಮರಹಿತ. ಅಜಂ. ವಿಭುಂ ಅಂದರೆ ಬೃಹತ್, ದೊಡ್ಡದು. ಸರಿ, ಅರ್ಜುನ ಇವೆಲ್ಲ ವರ್ಣನೆ ಮಾಡ್ತಾನೆ, ಆಮೇಲೆ ಹೇಳ್ತಾನೆ ಆಹುಸ್ತ್ವಾಂ ಋಷಯ ಸರ್ವೇ. ನಾನು ಮಾತ್ರ ಹೇಳ್ತಾ ಇಲ್ಲಪ್ಪ ಇದನ್ನ, ಕೃಷ್ಣ ಎಲ್ಲ ಋಷಿಮುನಿಗಳು ಹೇಳಿದ್ದಾರೆ. ಸರ್ವೇ ಎಲ್ಲ ದೇವರ್ಷಿ ನಾರದ ದೇವಋಷಿಗಳು. ಅಸಿತ ಇಲ್ಲಿ ಹೇಳ್ತಾರೆ. ಆಮೇಲೆ ಅಸಿತೋ ದೇವಲೋ ವ್ಯಾಸ ಅಂದರೆ ಇವರೆಲ್ಲ ಋಷಿಮುನಿಗಳ ಹೆಸರು. ಅಸಿತ, ದೇವಲ, ವ್ಯಾಸ. ಆಮೇಲೆ ಅವರೆಲ್ಲ ಮಾತ್ರ ಅಲ್ಲ, ಸ್ವಯಂ ಚೈವ ಬ್ರವೀಷಿಮೆ, ನೀನು ಕೂಡ ಹೇಳಿದ್ಯಾ. ಅರೆ ನೀನು ಅನ್ನೋದು ಕೊನೆಗೆ ಆಗ್ತಾ ಇದ್ದಾನೆ ಅರ್ಜುನ. ನೀನು ಹೇಳಿದ್ಯಾ, ಅರೆ ನೀನೇ ಇಂಪಾರ್ಟೆಂಟ್ ಅಲ್ಲ,
ಯಾಕೆ ನೀನೇ ಹೇಳಿದೆ ಅಂದರೆ ನೀನೇ ಎಲ್ಲರೂ ಹೇಳ್ತಾರೋ ಅವ್ನಿಗೆ ಬೇಕೋ ಅವ್ನು ಏನು ಬೇಕೋ ಹೇಳ್ಕೊಂಡಿದ್ದಾನೆ ಅಂತ. ಇಲ್ಲ ಇಲ್ಲ ಇಲ್ಲ, ಬೇರೆ ಋಷಿ ಮುನಿಗಳು ಹೇಳಿದ್ದಾರೆ ನಿನ್ನ ಬಗ್ಗೆ, ಅಲ್ಲದೆ ನೀನು ಹೇಳಿದ್ಯಾ. ಅವ್ರು ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ, ಅವರು ಹೇಳಿರೋದು ನೀನು ಹೇಳಿರೋದು ಎಲ್ಲ ಒಂದೇ. ಹಾಗಾಗಿ ನಾನು ಇವೆಲ್ಲವನ್ನ ಸ್ವೀಕಾರ ಮಾಡ್ತೀನಿ. ಹಾಗಾಗಿ ನೀನು ಪರಮ ಭಗವಂತ ಅಂತ ನಾನು ಸ್ವೀಕಾರ ಮಾಡ್ತೀನಿ. ಸರಿ, ಇದನ್ನು ನಾನು ಸ್ವೀಕಾರ ಮಾಡಿದ್ಮೇಲೆ ನನ್ನ ಮನೋಭಾವ ಏನಿರಬೇಕು? ಮುಂದಿನ ಶ್ಲೋಕ, ಸರ್ವಂ ಏತದೃತಮ್ಮನ್. ಹಾಗಾಗಿ ನೀನು ಹೇಳಿದ್ದು ಎಲ್ಲವನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ ನಾನು, ಸರ್ವಂ. ಪ್ರಭುಗಳೇ, ಈ ಶ್ಲೋಕ ನನಗೆ ಅಷ್ಟು ಹಿಡಿಸಲ್ಲ ಭಗವದ್ಗೀತೆಯಲ್ಲಿ. ಈ ಶ್ಲೋಕ ಚೆನ್ನಾಗಿದೆ. ಅರ್ಜುನ ಆ ರೀತಿ ಹೇಳ್ತಾ ಇಲ್ಲ. ಪ್ರಭು, ಸ್ತ್ರೀ ಧರ್ಮ ನನಗಿಷ್ಟ ಆಗಲ್ಲ, ಆದರೆ ಭಕ್ತಿ ನನಗಿಷ್ಟ ಆಗತ್ತೆ. ಆಗಲ್ಲ. ಸರ್ವಮೇತದೃತಮ್ಮನಿ, ಏನು ಕೃಷ್ಣ ಹೇಳ್ತಾ ಇದ್ದಾನೋ ಎಲ್ಲವನ್ನು ಸ್ವೀಕಾರ ಮಾಡಬೇಕು. ನಮ್ಗೆ ಅರ್ಥ ಆಗುತ್ತೋ ಬಿಡುತ್ತೋ ಅದನ್ನು ಸ್ವೀಕಾರ ಮಾಡೋದು ನಮ್ಮ ಕರ್ತವ್ಯ. ಅರ್ಜುನ ಅದಕ್ಕೆ ಹೇಳ್ತಾನೆ, ನಾನು ಎಲ್ಲವನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ, ಒಂದನ್ನು ಸ್ವೀಕಾರ ಮಾಡಿ ಇನ್ನೊಂದು ತಿರಸ್ಕರಿಸ್ತಾ ಇಲ್ಲ ನಾನು. ಸರ್ವಮೇತದೃತಮ್ಮನ್ಯ. ಋತಂ ಅಂದರೆ ಸತ್ಯ. ನೀನೇನು ಹೇಳಿದೆಯೋ ಅದು ಸತ್ಯ. ಮಾಂ ವದಸಿ ಕೇಶವ, ನೀನು ನನಗೇನು ಹೇಳಿದೆಯೋ ಕೇಶವ ಅದನ್ನು ನಾನು ಸತ್ಯ ಅಂತ ಪರಿಗಣಿಸ್ತೀನಿ. ಎಲ್ಲವನ್ನು ಒಂದು ತಗೊಂಡು ಇನ್ನೊಂದು ನಾನು ಬಿಟ್ಟಿಲ್ಲ. ನಹೀತೇ ಭಗವನ್ ವ್ಯಕ್ತಿಂ, ನೀನು ದೇವೋತ್ತಮ ಪರಮ ಪುರುಷ, ಅರೆ ನಿನ್ನ ವ್ಯಕ್ತಿತ್ವವನ್ನು, ನಿನ್ನ ಸ್ಥಾನವನ್ನು ನ ವಿದು ದೇವ ನ ದಾನವಾಹ. ವಿದು ಅಂದರೆ ತಿಳ್ಕೊಂಡಿರೋದು, ದೇವರಿಗೂ ಗೊತ್ತಿಲ್ಲ ದಾನವರಿಗೂ ಗೊತ್ತಿಲ್ಲ ನಿನ್ನ ಸ್ಥಾನ. ನೋಡಿ, ಕೃಷ್ಣನ್ನ ಅರ್ಥ ಮಾಡ್ಕೊಳ್ಳೋದು, ಬ್ರಹ್ಮ ಕೂಡ ದಿಗ್ಭ್ರಮಿತನಾಗೋದ, ಇಂದ್ರ ದಿಗ್ಭ್ರಮಿತನಾಗೋದ, ಯಾರು ಅರ್ಥ ಮಾಡ್ಕೊಳಕತ್ತೆ ಕೃಷ್ಣನ್ನ? ಅದಕ್ಕೆ ಇಲ್ಲಿ ಅರ್ಜುನ ಹೇಳ್ತಾನೆ, ಯಾರು ನಿನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅವ್ರು ಎಷ್ಟೇ ದೊಡ್ಡ ದೇವರಿರ್ಬೋದು, ಇಲ್ಲ ದೊಡ್ಡ ದಾನವ ಇರ್ಬೋದು, ಆ ದಾನವರಿಗಂತೂ ಅರ್ಥ ಆಗೋದಿಲ್ಲ. ದೊಡ್ಡ ದೇವತೆಗಳು ಕೂಡ ಅರ್ಥ ಆಗಲ್ಲ ಕೃಷ್ಣ. ಬ್ರಹ್ಮ ನೋಡ್ತಾ ಇದ್ದಾನೆ, ಇದೇನಿದು, ಇವನು ಭಗವಂತನ? ವಿಷ್ಣು ಅಂದರೆ ಎಲ್ಲ ಭಗವಂತ, ಕೃಷ್ಣ ಕೈನಲ್ಲಿ ಮೊಸರನ್ನ ಇಟ್ಕೊಂಡು ಎಂಜಲ್ ಮಾಡ್ಕೊಂಡು ತಿಂತಾ ಇದ್ದಾನೆ, ಅದು ಇದೆಂತ ಭಗವಂತ? ಸೊ ಬ್ರಹ್ಮನಿಗೂ ಕೂಡ ದಿಗ್ಭ್ರಾಂತನಾಗೋದು, ಅವನು ಗೊಂದಲಕ್ಕೀಡಾಗೋದು. ಅಯ್ಯೋ, ಇವನು ಭಗವಂತನ, ಸರಿ ಪರೀಕ್ಷೆನೇ ಮಾಡೇ ಬಿಡೋಣ. ಯಾರು ಕೃಷ್ಣನನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಭಕ್ತ್ಯಾ ಮಾಂ ಅಭಿಜಾನಾತಿ. ಯಾರು ನನ್ನನ್ನು ಅರ್ಥ ಮಾಡ್ಕೋಬೋದು? ನನ್ನ ಭಕ್ತರು ಮಾತ್ರ ನನ್ನ ಅರ್ಥ ಮಾಡ್ಕೋಬೋದು. ಯಾರು ನನಗೆ ಭಕ್ತಿಯನ್ನು ಮಾಡ್ತಾರೋ ಅವ್ರು ಮಾತ್ರ. ಭಕ್ತಿ ಅಂದರೆ ಯಾರು ಪರಿಶುದ್ಧ ಪ್ರೇಮದಿಂದ ಪ್ರೀತಿಯಿಂದ ಕೃಷ್ಣನಿಗೆ ಸೇವೆಯನ್ನು ಮಾಡ್ತಾರೋ ಅವ್ರು ಮಾತ್ರ ಕೃಷ್ಣನ ಅರ್ಥ ಮಾಡ್ಕೋದು. ಯಾಕೆ? ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಕೃಷ್ಣ ಅವರೊಂದಿಗೆ ಅವರ ಜೀವನದಲ್ಲಿ ಪ್ರತಿಸ್ಪಂದಿಸ್ತಾನೆ, ತನ್ನ ಉಪಸ್ಥಿತಿಯನ್ನು ತೋರಿಸ್ತಾನೆ. ನಾನಿದ್ದೀನಿ, ಅವನ ಪ್ರೀತಿಯನ್ನು ತೋರ್ತಾನೆ. ಅವನ ಎಲ್ಲ ಗುಣಗಳು ಆ ಭಕ್ತರಿಗೆ ಬಹಿರಂಗವಾಗತ್ತೆ ಕ್ರಮೇಣವಾಗಿ. ಹಾಗಾಗಿ ಭಕ್ತರಿಗೆ ಮಾತ್ರ ಕೃಷ್ಣನ ಅರ್ಥ ಮಾಡ್ಕೊಳಕ್ಕಾಗೋದು. ಇಲ್ಲ ಏನು ಭಗವದ್ಗೀತೆಯನ್ನು ಓದ್ಬಿಟ್ಟ ನಾವು ಕೃಷ್ಣನ ಅರ್ಥ ಮಾಡ್ಕೊಳಕ್ಕಾಗತ್ತೆ? ಭಗವದ್ಗೀತೆಯನ್ನು ಓದಿ ಕೃಷ್ಣನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಭಗವದ್ಗೀತೆಯನ್ನು ಓದಿ ಭಕ್ತರಾಗಿ ಆಮೇಲೆ ಕೃಷ್ಣನ ಅರ್ಥ ಮಾಡ್ಕೋಬೋದು. ಭಗವದ್ಗೀತೆ ಓದಿ ಭಕ್ತರಾಗಲಿಲ್ಲ ಅಂದರೆ ಕೃಷ್ಣನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಾನು ಭಗವದ್ಗೀತೆ ಎಲ್ಲ ಶ್ಲೋಕ ಬಾಯ್ಪಾಠ ಆಗ್ಬಿಟ್ಟಿದೆ. ಅದಕ್ಕೆ ನಾವು ಇವಾಗ ಒಂದು ರೂಢಿ ಆಗ್ಬಿಟ್ಟಿದೆ. ಇಸ್ಕಾನ್ ಇದೊಂದು ಕಾರ್ಯ ಮಾಡುತ್ತೆ, ಎಲ್ಲ ಸ್ಕೂಲಲ್ಲಿ ಹೋಗಿ ಕಾಂಪಿಟೇಷನ್ ಅಂತ ಮಾಡುತ್ತೆ. ಏನು ಕಾಂಪಿಟೇಷನು? ಭಗವದ್ಗೀತಾ ಶ್ಲೋಕಗಳನ್ನು ಬಾಯ್ಪಾಠ ಮಾಡಿ ಅದರ ಅನುವಾದ, ಟ್ರಾನ್ಸ್ಲೇಷನ್ ಅದನ್ನು ಹೇಳಿ, ಸರಿ ಹುಡುಗರು ಕಂಠಪಾಠ ಬಯಾಟ್ ಮಾಡ್ತಾರೆ, ಎಲ್ಲ ಒದರ್ತಾರೆ. ಆಮೇಲೆ ಪ್ರೈಸ್ ಅವ್ರಿಗೆ. ಪ್ರೈಸ್ ಅಂದ್ರೆ ಏನು? ನೀನು ಕೃಷ್ಣ ಭಗವದ್ಗೀತೆಯನ್ನು ತಿಳ್ಕೊಂಡ್ಬಿಟ್ಟೆ. ಇಲ್ಲ, ತಿಳ್ಕೊಳಕ್ಕಾಗಲ್ಲ. ಸುಮ್ಮನೆ ಬಯಾಟ್ ಮಾಡೋದ್ರಿಂದ ಭಗವದ್ಗೀತೆಯನ್ನು ತಿಳ್ಕೊಳಕ್ಕಾಗಲ್ಲ. ಅದಕ್ಕೆ ನಾವು ಕಾಂಪಿಟೇಷನ್ ಮಾಡಿದ್ರೆ ನಾವೇನು ಮಾಡ್ತೀವಿ? ಅವ್ರಿಗೆ ನೀವು ಚೆನ್ನಾಗಿ ಸೇವೆ ಮಾಡಿದ್ದೀರಾ ಅಂತ ಹೇಳ್ತೀವಿ ನಾವು, ಪ್ರೈಸ್ ಅಂತ ಹೇಳಲ್ಲ. ಮಾಡಿರೋರಲ್ಲಿ ಕೆಲವರು ಚೆನ್ನಾಗಿ ಸೇವೆ ಮಾಡಿದ್ದಾರೆ, ಅವರಿಗೆ ಚೆನ್ನಾಗಿ ಸೇವೆ ಮಾಡಿರೋರು ನಮಗೆ ನಮ್ಮ ಕಡೆಯಿಂದ ನಾವು ಅಪ್ರಿಸಿಯೇಷನ್ ಆಗಿ ಏನೋ ಪುಸ್ತಕ ಏನೋ ಕೊಡ್ತೀವಿ ಅವ್ರಿಗೆ. ಪ್ರೈಸ್ ಅಂತ ಹೇಳಲ್ಲ. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಇಲ್ಲ. ನಮ್ಮ ಭಾಷೆಯಲ್ಲಿ ಇಲ್ಲ ಅದು. ನಮ್ಮ ಭಾಷೆಯಲ್ಲಿ ಸೇವೆ, ಚೆನ್ನಾಗಿ ಸೇವೆ ಮಾಡಿದ್ದೀರ, ನಮಗೆ ಸಂತೋಷ ಆಯಿತು, ಹಾಗಾಗಿ ನಾವು ಆ ಸಂತೋಷದಿಂದ ನಿಮ್ಗೆ ಏನಾದರೂ ಒಂದು ಕೃಷ್ಣನ ಕೃಪೆಯನ್ನು ಒಂದು ಉಡುಗೊರೆ ಆಗಿ ಕೊಡ್ತಾ ಇದ್ದೀವಿ, ಇಷ್ಟೇ. ಪ್ರೈಸ್ ಅಲ್ಲ. ಯಾಕೆಂದರೆ ನಾವು ಬೈಹಾಟ್ ಮಾಡಿ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಾನು ಹೇಳಿದಲ್ಲ, ನಾನು ಯೂನಿವರ್ಸಿಟಿ ಟಾಪರು. ನಾನು ಅಂದ್ಕೊಂಡೆ ಸರಿ ಭಗವದ್ಗೀತೆ ಏನು ಇನ್ನೊಂದು ಪುಸ್ತಕ ತಾನೆ, ಎಷ್ಟೊಂದು ಪುಸ್ತಕ ಓದಿದ್ದೀನಿ, ಇದು ಇನ್ನೊಂದು ಪುಸ್ತಕ ಏನು ದೊಡ್ಡ ವಿಷಯ, ಓದ್ಬಿಟ್ಟು ಅರ್ಥ ಮಾಡ್ಕೊಂಡ್ಬಿಡ್ತೀನಿ ಅಂತ ಭಗವದ್ಗೀತೆ ತೊಗೊಂಡು ಬಂದು ಕೂತ್ಕೊಂಡೆ. 6 ತಿಂಗಳು ಒಂದು ಚೂರು ತಲೆ ಒಳಗೆ ಹೋಗಲಿಲ್ಲ, ಏನೂ ತಲೆ ಒಳಗೆ ಹೋಗಲಿಲ್ಲ. ಬ್ಲಾಕ್ ಆಗಿಬಿಡುತ್ತೆ. ಕೃಷ್ಣ ಬ್ಲಾಕ್ ಮಾಡಿಬಿಡ್ತಾನೆ ಇಂಟೆಲಿಜೆನ್ಸ್ನ, ನಮ್ಮ ಬುದ್ಧಿನ ಬ್ಲಾಕ್ ಮಾಡಿಬಿಡ್ತಾನೆ. ಆಗಲ್ಲ ನಮಗೆ ಪರಿಶುದ್ಧತೆ ಇಲ್ಲೇ, ಭಕ್ತಿ ಇಲ್ಲದೆ ನಮ್ಗೆ ಇದು ಒಳಗೆ ಹೋಗೋದೇ ಇಲ್ಲ. ಅದಕ್ಕೆ ಭಕ್ತಿ ಮಾಡಬೇಕು. ಇಲ್ಲಿ ಬಂದು ನಾವು ಕೂತ್ಕೊಂಡ್ರು ಅಷ್ಟೇ, ಕೂತ್ಕೊಂಡ್ರೆ ಭಕ್ತಿ ಸೇವೆ ಮಾಡಬೇಕು, ಏನೋ ಒಂದು ಸೇವೆ ಮಾಡಬೇಕು. ಬಂದು ನಾವು ಗೆಸ್ಟ್ ಥರ ಕೂತ್ಕೊಂಡು ಹೋದರೆ ಇದರಲ್ಲಿ 5% ಇಳಿಯುತ್ತೆ ಅಷ್ಟೇ ಒಳಗಡೆ. ಕೇಳಿಸ್ಕೊತೀವಿ, ಕೇಳಿಸ್ಕೊಳ್ಳಲ್ಲ ಅಂತಲ್ಲ, ಒಳಗೆ ಹೋಗಲ್ಲ ಅಂದರೆ ಸ್ವೀಕಾರ ಮಾಡೋಕ್ಕಾಗಲ್ಲ.
ಯಾವಾಗ ಸ್ವೀಕಾರ ಮಾಡೋಕ್ಕಾಗತ್ತೆ? ಸೇವೆ ಮಾಡ್ದ ಕೃಷ್ಣನಿಗೋಸ್ಕರ. ಇವಾಗ ನೀವೆಲ್ಲರೂ ಎಷ್ಟೊಂದು ದಿನದಿಂದ ಬರ್ತಾ ಇದ್ದೀರಿ, ಇವಾಗ ಎಷ್ಟೊಂದು ಭಕ್ತರು ಇವಾಗ ನಾವು ಯಾರಿಗೂ ಹೇಳದೆ ಅವರೇ ಬಂದು ಸೇವೆ ಮಾಡ್ತಾರೆ. ಇವಾಗ ಅಡುಗೆ ಪ್ರಸಾದ ಬಡಿಸೋದಾಗ್ಲಿ ಮಾಡ್ತಾರೆ. ಅದೇ ರೀತಿ ಕೃಷ್ಣನಿಗೆ ಪ್ರೀತಿಯಿಂದ ಸೇವೆ ಮಾಡಿದಾಗ ಮಾತ್ರ ನಮಗೆ ಈ ಜ್ಞಾನೋದಯ ಆಗ್ಬೇಕು. ನಮಗೆ ಸುಮ್ಮನೆ ಜ್ಞಾನವನ್ನು ಪಡ್ಕೊಂಡ್ರೆ ಸಾಲದು, ಜ್ಞಾನೋದಯ ಆಗ್ಬೇಕಂದ್ರೆ ಒಳಗಿಂದ ಬರಬೇಕು. ಹೌದು, ನಾನು ಹಿಂಗೆ ಮಾಡಬೇಕು, ನಾನು ಕೃಷ್ಣನಿಗೆ ಸೇವೆ ಮಾಡಬೇಕು. ಆವಾಗ ಇವನು ಹೇಳ್ತಾ ಇರೋದು, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಇರೋದು ನಮಗೆ ನಿಜವಾಗ್ಲೂ ಎಟಕತ್ತೆ, ಅರ್ಥ ಆಗತ್ತೆ. ಜೀವನದಲ್ಲಿ ನಾವು ಅದನ್ನು ಅಳವಡಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸುಮ್ಮನೆ ಕೇಳಿ ನಾನು ಭಗವದ್ಗೀತೆಯನ್ನು ಕಲ್ತ್ಕೋತೀನಿ ಅಂದರೆ ಆಗಲ್ಲ. ಸೊ ಹಾಗಾಗಿ ಇದು ನಿಜವಾಗಿಯೂ ಭಗವದ್ಗೀತೆ ಮುಗೀತು. ಇಲ್ಲಿ ನಾನು ಹೇಳ್ದಂಗೆ ಕೃಷ್ಣನ ಬಗ್ಗೆ ಕೃಷ್ಣ ಏನೇನು ಹೇಳ್ಕೋಬೇಕಾಯ್ತು ಹೆಚ್ಚು ಕಡಿಮೆ ಎಲ್ಲ ಹೇಳಿದ್ದಾನೆ. ಇನ್ನೂ ಇದೆ, ಭಕ್ತಿಯ ಬಗ್ಗೆ ಮಾತಾಡ್ತಾನೆ. 11ನೇ ಅಧ್ಯಾಯದಲ್ಲಿ ಸ್ವಲ್ಪ ವಿಶ್ವರೂಪವನ್ನು ತೋರಿಸ್ತಾನೆ. ಆಮೇಲೆ 12ನೇ ಅಧ್ಯಾಯದಲ್ಲಿ ಇವೆಲ್ಲ ಬೇಡ, ಇದೆಲ್ಲ ಸುಮ್ಮನೆ ಏನು ಉಪಯೋಗ ಇಲ್ಲ ಅಂದ್ಬಿಟ್ಟು ಭಕ್ತಿನ ಕನ್ಕ್ಲೂಡ್ ಮಾಡ್ತಾನೆ. ಆಮೇಲೆ 12ನೇ ಅಧ್ಯಾಯ ಬಹಳ ಅದ್ಭುತವಾದ ಅಧ್ಯಾಯ. ಅದಕ್ಕೆ ಇನ್ನೂ ಸಮಯ ಇದೆ, ಬಟ್ ಹೆಚ್ಚು ಕಡಿಮೆ ಆಗೋಗುತ್ತೆ. 12ನೇ ಅಧ್ಯಾಯದ ಜೊತೆಗೆ ಭಕ್ತಿ ಯೋಗದ 6 ಅಧ್ಯಾಯಗಳು ಮುಗಿಯತ್ವೆ. ಆಮೇಲೆ ಕೃಷ್ಣ ಒಂದೆಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡ್ತಾನೆ, ಅಪೆಂಡಿಕ್ಸ್ ಥರ. 13ರಿಂದ 18 ಅಪೆಂಡಿಕ್ಸ್ ಸುಮ್ಮನೆ ಇನ್ನಷ್ಟು ಸ್ವಲ್ಪ ಕೊಡ್ತಾನೆ. ಹೇಗೆ ಹಚ್ಕೊಂಡಿದ್ದೀರಾ ನೀವು, ಸ್ವಲ್ಪ ತಿಳ್ಕೊಳ್ಳಿ, ಹೊರಗಡೆ ಬರೋಕ್ಕೆ ಮನ್ಸು ಮಾಡಿ ಅನ್ನೋ ಉದ್ದೇಶದಿಂದ ಸ್ವಲ್ಪ ತ್ರಿಗುಣಗಳು ಇದ್ರ ಬಗ್ಗೆ ಎಲ್ಲ ಕೃಷ್ಣ ಮಾತಾಡ್ತಾನೆ. ಓಕೆ, ಆದರೆ ಹೆಚ್ಚು ಕಡಿಮೆ ನಮಗೆ ಮುಖ್ಯವಾದ ವಿಷಯಗಳು. ಆಮೇಲೆ ಸಾರಾಂಶ ರೂಪದಲ್ಲಿ ಕೊನೆಗೆ ತಿರ್ಗಾ 18ನೇ ಅಧ್ಯಾಯದಲ್ಲಿ ಕೊನೆಗೆ ಒಂದು ಕೆಲವು ಶ್ಲೋಕಗಳಲ್ಲಿ ತಿರ್ಗಾ ಸಾರಾಂಶ ಕೊಟ್ಟು ಮುಗಿಸ್ತಾನೆ. ಹಾಗಾಗಿ ಇವತ್ತು ಇಲ್ಲೇ ಮುಗಿಸೋಣ. ಕೃಷ್ಣನ ಪರಮಸ್ಥಾನವನ್ನು ಅರ್ಥ ಮಾಡ್ಕೋಬೇಕು. ಪರಮಸ್ಥಾನವನ್ನು ಅರ್ಥ ಮಾಡಿಕೊಂಡು ನಾವು ಅದನ್ನೇ ಈ 8ರಿಂದ 11ನೇ ಶ್ಲೋಕಗಳಲ್ಲಿ ಓದಿದ್ದು. ಅದನ್ನು ಅರ್ಥ ಮಾಡ್ಕೊಂಡ ತಕ್ಷಣ ನಾವು ಕೃಷ್ಣನ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಅದೇ ಮನುಷ್ಯ ಜೀವನದ ಉದ್ದೇಶ. ಅದನ್ನು ಮಾಡಲಿಲ್ಲ ಅಂದರೆ ಮನುಷ್ಯ ಜೀವನ ವ್ಯರ್ಥ ಅಷ್ಟೇ. ಓಕೆ, ಶ್ರೀಮದ್ ಭಗವದ್ಗೀತಾ ಕೀ ಜಯ, ಜಗದ್ಗುರು ಶ್ರೀಲ ಪ್ರಭುಪಾದ ಕೀ ಜಯ. ಹರೇ ಕೃಷ್ಣ.